ಪ್ರಾತಸ್ಮರಣೀಯರ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಸಾತ್ವಿಕದ ತಳಹದಿಯ ಮೇಲೆ ತಾತ್ವಿಕದ ಸಮಾನತೆಯ ಸಮಾಜವನ್ನು ಕಟ್ಟಿರುವಂತಹ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕನಾಗಿರುವಂತಹ ಮಹಾಮಾನವತಾವಾದಿ ಜಗಜ್ಯೋತಿ ಭಗವಾನ್ ಬಸವೇಶ್ವರನನ್ನು ಸ್ಮರಣೆಯನ್ನು ಮಾಡಿಕೊಂಡು ಯಡಿಯೂರಿನ ಒಡೆಯ ಸಿದ್ಧಲಿಂಗೇಶ್ವರರನ್ನು, ಚಿತ್ತರಗಿ ವಿಜಯ ಮಹಂತ ಶಿವಯೋಗಿಗಳವರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಅಜ್ಜನವರನ್ನು ಕೂಡ ಸ್ಮರಣೆಯನ್ನು ಮಾಡಿಕೊಂಡು ಗದುಗನ್ನೆ ಸಂಗೀತದ ಗದ್ದುಗೆಯನ್ನಾಗಿ ಮಾಡಿರುವಂತಹ ನಾದಬ್ರಹ್ಮ ನಾದಲೋಕಕ್ಕೆ ದಿವ್ಯ ಬೆಳಕಾಗಿರುವಂತಹ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿ ಪ್ರಾರ್ಥಿಸಿಕೊಂಡು ಕೊಪ್ಪಳದ ಗವಿಸಿದ್ದೇಶ್ವರರನ್ನು, ಘನಮೌನಿ ತ್ರಿಕಾಲಜ್ಞಾನಿ ಮೌನ ತಪಸ್ವಿ ಚಿಕೇನಕೊಪ್ಪದ ಚನ್ನವೀರ ಶರಣರನ್ನು ಸ್ಮರಣೆಯನ್ನು ಮಾಡಿಕೊಂಡು ಅಗರಖೇಡ ಗ್ರಾಮವನ್ನು, ಈ ನೆಲವನ್ನು, ಈ ಜಲವನ್ನು, ಈ ಗ್ರಾಮವನ್ನು ಸುಕ್ಷೇತ್ರವನ್ನಾಗಿ ಮಾಡಿರುವಂತಹ, ಪಾವನವಾಗಿ ಮಾಡಿರುವಂತಹ ಮಹಾತ್ಮ ಲಿಂಗೈಕ್ಯ ಪ್ರಭುಲಿಂಗೇಶ್ವರನ ಆ ಕರ್ತೃಗದ್ದುಗೆಗೆ ಹಣೆಮಣಿದು ಲಿಂಗೈಕ್ಯ ಪ್ರಭುಲಿಂಗೇಶ್ವರ ಪುಣ್ಯ ಸ್ಮರಣೋತ್ಸವ ಹಾಗೂ 15ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ನವಲಗುಂದದ ನಾಗಲಿಂಗನ ಪುರಾಣವು ಇಲ್ಲಿ 10ನೆಯ ದಿನದಲ್ಲಿ ಸಾಗಿ ಬರ್ತಾ ಇದೆ. ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆಯನ್ನು ಮಾಡಿ ಈ ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನಿತ್ಯವೂ ಕೂಡ ನಿಮಗೆ ಪಾವನ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವ ಶ್ರೀಮಠದ ಒಡೆಯರು, ಶ್ರೀಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮಣಿಪ್ರ ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು, ಪ್ರಭುಲಿಂಗೇಶ್ವರ ಸಂಸ್ಥಾನ ವಿರಕ್ತ ಮಠ ಸುಕ್ಷೇತ್ರ ಅಘರಕೇಡ, ಆ ಪರಮ ಪೂಜ್ಯರ ಒಂದು ಜಂಗಮ ಪಾವನ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಇವತ್ತಿನ ದಿವಸ ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡು ನಿಮಗೆ ದರ್ಶನ ಆಶೀರ್ವಾದವನ್ನು ನೀಡಲಿಕ್ಕಾಗಿ ದಯಮಾಡಿಸಿರುವಂತಹ ಶ್ರೀಮಣಿಪ್ರ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಮಮದಾಪುರ್, ಆ ಪೂಜ್ಯರು ಕೂಡ ಈಗಾಗಲೇ ಶ್ರೀಮಠಕ್ಕೆ ದಯಮಾಡಿಸಿದ್ದಾರೆ. ಅಂತಹ ಪರಮ ಪೂಜ್ಯರ ಜಂಗಮ ಪಾವನ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೊಂದಿಗೆ 11 ದಿನಗಳ ಕಾಲ ನಿತ್ಯವೂ ತಮ್ಮ ಸುಶ್ರಾವ್ಯವಾಗಿರುವಂತಹ ಸಂಗೀತದ ಸೇವೆಯನ್ನು ಸುಮಧುರ ಕಂಠದಿಂದ ಗಾಯನವನ್ನು ಮಾಡುತ್ತಿರುವ ನಮ್ಮವರೇ ಆಗಿರುವಂತಹ ಯುವ ಗಾಯಕ ಚಿಣುಮಗೇರಿಯ ಆನಂದ ನಂದಿಕೋಲ್ ಮಠ ಅವರೆಲ್ಲಿಯೂ ಕೂಡ ಶರಣೆಂದು ಬಹಳ ಅತ್ಯದ್ಭುತವಾಗಿ ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥನ್ನು ನೀಡುತ್ತಿರುವ ಆತ್ಮೀಯರಾಗಿರುವಂತಹ
ಶಾಂತಕುಮಾರ್ ಹಿರೇಮಠ ಅವರಲ್ಲಿಯೂ ಕೂಡ ಶರಣೆಂದು, ಅಗರಕೇಡ ಗ್ರಾಮದ ಗುರು ಹಿರಿಯರಲ್ಲಿ, ಸಕಲ ಸದ್ಭಕ್ತರಲ್ಲಿ, ಯುವ ಬಳಗದವರಲ್ಲಿಯೂ ಕೂಡ ಶರಣೆಂದು, ನವಲಗುಂದದ ನಾಗಲಿಂಗನ ಪುರಾಣವನ್ನ, ಲೀಲೆಯನ್ನ, ಚರಿತ್ರೆಯನ್ನ ಕೇಳಿ ನಿಮ್ಮೆಲ್ಲರ ತನುಮನವನ್ನ, ನಿಮ್ಮೆಲ್ಲರ ಬದುಕನ್ನ ಪಾವನಮಯವಾಗಿಟ್ಟುಕೊಳ್ಳಬೇಕನ್ನುವಂತಹ ಸದುದ್ದೇಶದಿಂದ ಇಲ್ಲಿ ಕೇಳಲಿಕ್ಕೆ ಆಗಮಿಸಿರುವಂತಹ ಸಮ್ಮಿಲಿತರಾಗಿರುವ ಶ್ರದ್ಧೆಯ ಎನ್ನ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನಿತ್ಯವೂ ಕೂಡ ಈ ಒಂದು ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಬಹಳ ಅಚ್ಚುಕಟ್ಟಾಗಿ, ಹಾಗೆ ಈ ಎಲ್ಲ 11 ದಿನಗಳ ಕಾಲ ನಡೆದಿರುವಂಥ ಪ್ರವಚನವನ್ನು ತಮ್ಮ ಓಂ ಬಸವ ಚಾನಲ್ ಅನ್ನುವಂತಹ ಯೂಟ್ಯೂಬ್ ಮುಖಾಂತರವಾಗಿ ನೇರವಾಗಿ ಆನ್ಲೈನ್ ಮೂಲಕ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಓಂ ಬಸವ ಚಾನಲ್ ವತಿಯಿಂದ ನೀವು 11 ದಿನಗಳ ಕಾಲ ಪ್ರವಚನ ಮಾಡಿರುವಂಥದ್ದನ್ನು ನೀವು ಮೊಬೈಲ್ ಒಳಗೆ, ಯೂಟ್ಯೂಬ್ನೊಳಗೆ ನೋಡಬಹುದು. ಹಾಗೆ ನಿತ್ಯವೂ ಕೂಡ ಇಲ್ಲಿ ವಿಡಿಯೋವನ್ನು ಮಾಡುತ್ತಿರುವ ಹಾಗೂ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡುತ್ತಿರುವ ನಮ್ಮವರೇ ಆಗಿರುವಂತಹ SM ಬಿರಾದರ್ ಸರ್ ಅವರಲ್ಲಿಯೂ ಕೂಡ ಶರಣೆಂದು, ಇವತ್ತಿನ ದಿವಸ ನವಲಗುಂದದ ನಾಗಲಿಂಗನ ಪುರಾಣವು 10ನೆಯ ದಿನದಲ್ಲಿ ಸಾಗಿ ಬರ್ತಾ ಇದೆ. ಇವತ್ತಿನ ದಿವಸ ಪುರಾಣದೊಳಗ ನಾಗಲಿಂಗಪ್ಪ ಐಕ್ಯ ಆಗುವಂತಹ ಒಂದು ಪ್ರಸಂಗ, ಲಿಂಗೈಕ್ಯನಾಗುವಂತಹ ಒಂದು ಪ್ರಸಂಗ ಒದಗಿ ಬರ್ತದ ಪುರಾಣದೊಳಗ. ಇವತ್ತಿನ ದಿವಸ ಲಿಂಗೈಕ್ಯರಾಗುವಂತಹ ಒಂದು ಪ್ರಸಂಗ ಪುರಾಣದೊಳಗ. ಇಲ್ಲಿ ಕಾಳಿಕಾದೇವಿಯ ಅವತಾರವನ, ಇಲ್ಲಿ ನಾಗಲಿಂಗನ ಅವತಾರವಾಗಿ ತಾಳಿ ಇಲ್ಲಿ ಉದಯಿಸಿ ಬಂದಿರುವಂಥ ನಾಗಲಿಂಗನ ಇಲ್ಲಿ ಇವತ್ತಿನ ದಿವಸ ಐಕ್ಯ ಆಗುವಂತಹದ್ದು, ಬ್ರಹ್ಮ ಐಕ್ಯನಾಗುವಂತಹದ್ದು. ಕೊನೆಯ ಘಟ್ಟದೊಳಗೆ ನಾವು ನೀವು ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ಕೊನೆಯ ಘಟ್ಟ ಪುರಾಣದೊಳಗೆ ನಾಗಲಿಂಗಪ್ಪ ಐಕ್ಯನಾಗುವಂತಹದ್ದು. ಇಲ್ಲಿ ಬಾಗಿ ಯಲ್ಲಟ್ಟಿಯವರು ತಮ್ಮ ಒಂದು ತತ್ವ ಪದದೊಳಗ ಪದ್ಯವನ್ನು ಬರೆದಿಟ್ಟಿದ್ದಾರೆ. ತತ್ವ ಪದವನ್ನು ಏನು? ಬಾಗಿ ಯಲ್ಲಟ್ಟಿಯವರು, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಜೀವಿಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು, ಏನಿಹುದೇನು ಅರಿತವರಾರು. ಬಾಗಿ ಯಲ್ಲಟ್ಟಿಯವರು ತಮ್ಮ ಅನುಭವದ ಒಂದು ತತ್ವ ಪದದೊಳಗ ಸಾಲುಗಳನ್ನು ಬರೆದಿಟ್ಟಿದ್ದಾರೆ. ದೇವನ ಮನೆ ಇದು ಈ ಜಗವೆಲ್ಲ, ನಾವು ನೀವೇನು ಅದೀವಲ್ಲ ಇದು ದೇವನ ಮನೆ. ನಾವು ನೀವು ಏನು ವಾಸವನ್ನು ಮಾಡ್ತಾ ಇದ್ದೀವಲ್ಲ, ಬದುಕನ್ನು ಕಳೀತಾ ಇದ್ದೀವಲ್ಲ ಜಗತ್ತಿನೊಳಗ, ಪ್ರಪಂಚದೊಳಗ, ನಾವು ನೀವು ಇಲ್ಲಿ ವಾಸವ ಮಾಡುವಂಥದ್ದು ಮನೆ ಇದು ನಮ್ದು ಅಂತ ನಾವು ತಿಳ್ಕೊಂಡಿವಿ. ಅಲ್ಲ ಅಲ್ಲ, ಇದು ದೇವನ ಮನೆ, ನಮ್ದಲ್ಲ. ನಾವು ಇರುವವರೆಗೆ ಅಷ್ಟೇ ನಮ್ದು ನಮ್ದು ಅನ್ಕೊಳ್ತಾ ಹೋಗ್ತೇವೆ. ನಾವು ಹೋದ ಮೇಲೆ ಮತ್ತೆ ಹಿಂದಿನವರಿಗೆ ಜಾಗ, ನಾವು ಮುಂದೆ ಸಾಗಿದ ಮೇಲೆ ಮತ್ತೆ ಹಿಂದಿನವರಿಗೆ. ಈ ಒಂದು ನಿಜದ ಸ್ಥಿತಿಯನ್ನ ಅರಿತು ನಾವು ಬದುಕನ್ನು ಕಳಿಬೇಕಾಗ್ತದೆ. ಜಗತ್ತಿನೊಳಗ, ಪ್ರಪಂಚದೊಳಗ ನಿಜವಾಗಿರುವಂತ ಸ್ಥಿತಿಯನ್ನ. ದೇವನ ಮನೆ ಇದು, ದೇವನ ಮನೆ. ನಾವು ಅನ್ಕೊಂಡು ಬಿಟ್ವಿ ನನ್ನ ಮನೆ, ನಂದು ನಂದು ನಮ್ದು ಮನೆ. ನೋಡಿ,
ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು ಈ ನುಡಿ ಜೊಳ್ಳು. ದೇವನ ಮನೆ ಇದು ಈ ಜಗವಿಲ್ಲ, ದೇವನ ಮನೆ ಇದು ಈ ಜಗವಿಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವನ ಮನೆ ಇದು ಈ ಜಗವಿಲ್ಲ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು, ಅಂತ್ಯಕ್ಕೆ ತೋರುವುದು ಈ ನುಡಿ ಜೊಳ್ಳು. ದೇವನ 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 ಮನೆಯಿದು ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆಂಬುವ ಕಟು ಕರಾರು ಏನಿಹುದೇ ನೀವು ಏನಿಹುದೇ ನೀವು ಅರಿತವರಾರು. ದೇವನ ಮನೆ ಇದು ಈ ಜಗವಿಲ್ಲ, ದೇವನ ಮನೆ ಇದು ಈ ಜಗವಿಲ್ಲ. ನಮ್ಮಯ ದಿನಗಳು ಮುಗಿದಂತಿರಲು ಬಿಡು ಎಂದು ಶಿವನು ಆಜ್ಞಾಪಿಸು. ಇನ್ನು ಇರುವೆನು ನಾ ಬಿಡಲಾರೆನು ಎಂದರು ನಡೆಯದು ಈ ಪ್ರತಿಕಾರ. ಇರಿಸುವ ಬಿಡಿಸುವ ಇರಿಸುವ ಬಿಡಿಸುವ ಅವನಧಿಕಾರ. ದೇವನ ಮನೆ ಈ ಜಗವೆಲ್ಲ. ಇಷ್ಟನ್ನು ಕೊಟ್ಟಿರುವನು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತ ಸ್ಮರಣೆ. ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ನಂಬಿರುವನು ದೇವನ ಆಸ್ತಿ ಈ ಜಗವೆಲ್ಲ, ಈ ಜಗವೆಲ್ಲ ದೇವನ ವಸತಿ, ದೇವನ ಮನೆ ಇದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವನ ಮನೆ ಇದು ಈ ಜಗವೆಲ್ಲ, ಈ ಜಗವೆಲ್ಲ, ಈ ಜಗವೆಲ್ಲ. ಎಮ್ಮಯ ದಿನಗಳು ಮುಗಿದೈತಿರಲು ಬಿಡು ನಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು, ಎಂದರೆ ನಡೆಯದು ಈ ಪ್ರತಿಕಾರ. ಬಿಡಿಸುವುದು ಇರಿಸುವುದು, ಬಿಡಿಸುವುದು ಇರಿಸುವುದು ಅವನಧಿಕಾರ. ದೇವನ ಮನೆ ಇದು
ಈ ಜಗವೆಲ್ಲ ಈ ಜಗವೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೇನು ಅದಿವಲ್ಲ ಈ ಜಗತ್ತಿನೊಳಗ ಪ್ರಪಂಚದೊಳಗ ಜೀವನವನ್ನ ಕಳೀಲಿಕ್ಕತ್ತೀವಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ಬಾಡಿಗೆದಾರರು ಸಿಟಿ ಒಳಗ ಬಾಡಿಗೆಯ ಮನೆಯೊಳಗ ಜೀವನವನ್ನು ಕಳೀತಾರೆ ಸಿಟಿಯೊಳಗ ಬಾಡಿಗೆ ತುಂಬಿ ತಿಂಗಳ ಬಾಡಿಗೆಯನ್ನು ಕಟ್ಟಿ ಬದುಕನ್ನ ಜೀವನವನ್ನು ಸಾಗಿಸ್ತಾರೆ ಮನೆ ಇಲ್ಲದವರು ಬಾಡಿಗೆಯನ್ನು ತುಂಬಿ ಬದುಕನ್ನ ಜೀವನವನ್ನು ಸಾಗಿಸ್ತಾರೆ ಕಟ್ಟಲೇಬೇಕಾಗುತ್ತದೆ ಹಾಗೆ ಈ ಜಗತ್ತಿನೊಳಗ ಪ್ರಪಂಚದೊಳಗ ನಾವೇನು ಜೀವನವನ್ನ ಬದುಕನ್ನ ಕಳೀಲಿಕ್ಕತ್ತೀವಲ್ಲ ನಾವು ಬಾಡಿಗೆದಾರರು ಅದನ್ನು ನಾವು ತಿಳ್ಕೊಳ್ಬೇಕು ನಾವು ಬಾಡಿಗೆದಾರರು ಅಂತ ನಾವು ಒಂದು ದಿನಾನು ವಿಚಾರ ಮಾಡಿಲ್ಲ ಅನ್ಕೊಂಡಿಲ್ಲ ಕಾಯಂ ಇದು ನಮ್ದ ಸ್ವಂತ ಅಂತ ನಾವು ಭಾವಿಸ್ಕೊಂಡೀವಿ ಇದು ನಮ್ಮ ಕಾಯಂ ಮನೆ ಅಂತ ತಿಳ್ಕೊಂಡೀವಿ ನಾವು ಅಲ್ಲ ಇದು ನಮ್ದಲ್ಲ ಇದು ಭಗವಂತನ ಮನೆ ದೇವನ ಮನೆ ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಮುಂದೆ ಹೇಳ್ತಾನೆ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ನೋಡಿ ಇಷ್ಟೇ ದಿವಸ ಇಷ್ಟೇ ವರುಷ ಅಂತ ಶೀಲ ಹಾಕಿ ಒತ್ತಿ ಕಳಿಸ್ಯಾನ ಭಗವಂತ ಶೀಲ ಹಾಕಿ ಒತ್ತಿ ಕಳಿಸ್ಯಾನ ನೋಡಿ ಶೀಲ ಹಾಕಿ ಕಳಿಸ್ಯಾನ ನಾವೊಂದು ಬಾಂಡ್ ಮಾಡಿಸ್ತೀವಿ ಈಗ ಮನೆಗೆ ಹೊಲದ್ದೋ ಮನಿದೋ ಏನೋ ಒಂದು ಬಾಂಡ್ ಮಾಡಿಸ್ತೀವಿ ನೋಡ್ರಿ ಬಾಂಡ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಶೀಲ ಹಾಕಿ ಬಾಂಡಿಗೆ ವ್ಯಾಲ್ಯೂ ಇರ್ತದ ಎಲ್ಲಿದು ಕೋರ್ಟಿಂದ ರೋಟ್ರಿ ಸಹಿ ಮತ್ತು ಸಿಗ್ನೇಚರು ಶೀಲು ಬೇಕೇ ಬೇಕು ನೋಡಿ ಹಾಗೆ ಅದಕ್ಕೆ ಆ ಶೀಲು ಮತ್ತು ಆ ಸಿಗ್ನೇಚರ್ ಇಲ್ಲಪ್ಪ ಅಂತಂದ್ರೆ ಬೆಲೆ ಇಲ್ಲ ಇಷ್ಟನೇ ದಿನದಿಂದ ಇಷ್ಟನೆಯ ತಾರೀಕಿನಿಂದ ಇಷ್ಟು ತಾರೀಕಿನವರೆಗೆ ಅದು ವ್ಯಾಲ್ಯೂ ಇರ್ತದ ನೋಡಿ ಇಷ್ಟೇ ದಿವಸ ಇಷ್ಟೇ ವರುಷ ಈ ರೀತಿಯಾಗಿ ಕಟ್ಟುಕರಾರು ಮಾಡಿ ಕಳಿಸ್ಯಾನ ಭಗವಂತ ಕಟ್ಟುಕರಾರು ಮಾಡಿ ಕಳಿಸ್ಯಾನ ನೋಡಿ ಸಂಭಜೈ ನಮ ಪಾರ್ವತಿ ಪದ ಶಿವ ಹರ ಮಹಾದೇವ ಶ್ರೀ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜೈ ನಾಗಲಿಂಗ ಶಿವಯೋಗಿ ಮಹಾರಾಜ್ ಕಿ ಜೈ ಸಂಭಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಪರಮ ಪೂಜ್ಯರು ಒಳಗ ಗದ್ದಿಗೆಗೆ ಹೋಗಿದ್ದಾರೆ ಗದ್ದಿಗೆ ನಮಸ್ಕಾರವನ್ನು ಮಾಡಿಕೊಂಡು ಬರ್ತಾರೆ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವಂತಹ ಕಟ್ಟುಕರಾರು ಇಷ್ಟೇ ದಿವಸ ಇಷ್ಟೇ ವರುಷ ನೀನು ಇರಬೇಕೆನ್ನುವಂತಹ ಕಟ್ಟುಕರಾರು ಆ ಶೀಲನ್ನ ಒತ್ತಿ ಕಳಿಸ್ಯಾನ ಭಗವಂತ ಎಷ್ಟು 100 ವರ್ಷ ಮನುಷ್ಯನಿಗೆ 100 ವರ್ಷ ಆಯುಷ್ಯವನ್ನ ತುಂಬಿ ಕಳಿಸ್ಯಾನ ನಾವು ಪರಿಪೂರ್ಣವಾಗಿ ಆಯುಷ್ಯವನ್ನ 100 ವರ್ಷ ಕಳಿತೀವೇನು ಇಲ್ಲ ಆವಾಗಿತ್ತದು 100 ವರ್ಷ ಶತಾಯುಷಿಯಾಗಿ ಬದುಕನ್ನ ಜೀವನವನ್ನು ಕಳೆದು ಹೋದ್ರಪ್ಪ ಅಂತ ಅನ್ನುವಂತಹ ಕಾಲ ಇತ್ತು ಅವಾಗ ಆದರೆ ಈಗ ಅದು ಇಲ್ಲ ಈಗ ಅಂತಹ ಕಾಲ ಇಲ್ಲ ಈಗೆಲ್ಲ 45 50 55 ಹಾಫ್ ಸೆಂಚುರಿ ಹೊಡೆದು ಡಮಾರ್ ಆಗ್ಬಿಡ್ತಾವೆ ಇವತ್ತಿನ ದಿನಮಾನದೊಳಗೆ ಹಾಗದ ನೋಡಿ ಆದರೆ ಭಗವಂತ 100 ವರ್ಷ ಆಯುಷ್ಯವನ್ನ ಕಳೆದು ಬದುಕನ್ನ ಸಾಗಿಸಿ ಮತ್ತೆ ನನ್ನ ಪಾದಕ್ಕೆ ಅರ್ಪಣ ಆಗು ಅಂತ ತಿಳ್ಕೊಂಡು
ಕಳಿಸ್ಯಾನ. ಆದರೆ ನಾವು ಏನೇನೋ ಬದುಕಿನೊಳಗ ಎಲ್ಲವನ್ನ ತಲೆಯೊಳಗೆ ತುಂಬಿಕೊಂಡು ಏನು ಮಾಡಬಾರ್ದನ್ನ ಮಾಡಿ, ಕುಡಿಬಾರ್ದನ್ನ ಕುಡಿದು, ತಿನ್ನಬಾರ್ದನ್ನ ತಿಂದು, ಎಲ್ಲವನ್ನ ಮಾಡಿ ಅರ್ಧಕ್ಕೆ ಆಯುಷ್ಯ ನಿಂತು ಹೋಗ್ತದ. ಈ ರೀತಿಯಾಗಿ ಬದುಕನ್ನ ಕಳೆದು ನಾವು ಇಲ್ಲಿ 100 ವರ್ಷದ ಆಯುಷ್ಯವನ್ನ ಇಲ್ಲಿ ಗಿರ್ದನೋ ಆಯುಷ್ಯಕ್ಕೆ ತೀರಿ ಹೋಗುವಂಥದ್ದು. ನೋಡಿ, ಇಲ್ಲಿ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವಂಥ ಕಟ್ಟು ಕರಾರು ಮಾಡಿ ಕಳಿಸಿರುವ ಭಗವಂತ ಏನಿಹುದೇನು ಅರಿತವರಾರು. ಆ ಭಗವಂತನ ಲೀಲೆಯ ಅರಿತವರಾರು? ಇಲ್ಲವೇ ಇಲ್ಲ. ಮುಂದೆ ಹೇಳ್ತಾನ, ಈಗಲೇ ಬಿಡಬೇಕಷ್ಟೇ, ತಾವಾಗಿಯೂ ಸಹ ಬಿಡಬಹುದಷ್ಟೇ. ನೋಡಿ, ಈ ಜಗತ್ತಿನಲ್ಲಿ ಇರುವಂತಹದ್ದು ಆ ಸೃಷ್ಟಿಕರ್ತ ಪರಮಾತ್ಮ ರಚಿಸಿರುವಂತಹದ್ದು. ಇದು ಆ ದೇವನ ಮನೆ. ಆ ದೇವನ ಮನೆಯೊಳಗೆ ನಾವೇನು ಅದೀವಲ್ಲ, ಈಗಲೇ ಬಿಡುವಂತಂದಾಗ ಬಿಡಬೇಕಷ್ಟೇ. ಈಗ ಬಿಡು ಅಂತಂದ್ರೆ ಬಿಟ್ಟು ಬಿಡಬೇಕು. ಈಗ ಬಾ ಅಂತಂದ್ರ ಬಂದು ಬಿಡೋದೆ. ಈಗಲೇ ಬಿಡಬೇಕಷ್ಟೇ, ತಾವಾಗಿಯೂ ಸಹ ಬಿಡಬಹುದಷ್ಟೇ. ಯಾರಿಗೆ? ಎಲ್ಲರಿಗೂ, ಒಬ್ಬರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ. ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ಅಂತ ಹೇಳ್ತಾನೆ ಕವಿ. ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ. ನೋಡಿ, ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ. ಏನು ಮಾಡೋಕ್ಕಾಗೋದಿಲ್ಲ ನಮ್ಮಿಂದ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಭಗವಂತನ ಆಟ, ಭಗವಂತನ ಲೀಲೆ. ಅಕ್ಕ ಹೇಳ್ತಾಳಲ್ಲ, ಕೋಲ ತುದಿಯ ಕೋಡಗನಂತೆ, ನೇನ ತುದಿಯ ಬೊಂಬೆಯಂತೆ, ಆಡಿದೆನಯ್ಯ ನೀನಾಡಿಸಿದಂತೆ, ನುಡಿದೆನಯ್ಯ ನೀ ನುಡಿಸಿದಂತೆ, ಜಗದ ಯಂತ್ರವಾಹಕ. ನೋಡಿ, ಅವ ಆಡಿಸಿದಂಗ ಆಡುವಂಥವ್ರು ನಾವೆಲ್ಲ. ಆ ಪರಮಾತ್ಮ ಆಡಿಸಿದಂತೆ ಆಡುವಂಥವರು ನಾವೆಲ್ಲ. ನೀನಾಡಿಸಿದಂತೆ ನಾನು ಆಡುವೆನಯ್ಯ, ನೀ ನುಡಿಸಿದಂತೆ ನಾ ನುಡಿವೆನಯ್ಯ, ನೀ ಇರಿಸಿದಂತೆ ನಾ ಇರುವೆನಯ್ಯ. ಅಕ್ಕ ಹೇಳಿದ್ಲು, ಅಕ್ಕ ಮಹಾದೇವಿ. ನೋಡಿ, ಇಲ್ಲಿ ನಾವೇನು ಅನ್ಕೊಂಡು ಬಿಟ್ಟಿವಿ? ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ. ಇದು ಎಲ್ಲ ನಾನು ಹೇಳ್ದಂಗ ಆಗ್ತದ, ನಾನು ಅನ್ಕೊಂಡಂಗ ಆಗ್ತದ ಅನ್ನುವುದು ಜಂಬದ ಸೊಲ್ಲು. ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು. ಇದು ಎಲ್ಲ ಜಂಬದ ಸೊಲ್ಲು, ಕಿಮ್ಮತ್ತಿಗೆ ಬಾರದೇ ಇರುವಂತಹ ಮಾತು ಇದು. ಯಾವುದು? ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ. ಇದು ಸಾಧ್ಯವಿಲ್ಲ. ನಾವೇ ಮಾಡಿದ್ವಿ, ನಾನೇ ಕಟ್ಟಿಸಿದೆ, ನನ್ನಿಂದಲೇ ಆಯಿತು ಅನ್ನುವಂಥದ್ದು ಇದು ಅಲ್ಲ. ಇದು ಎಲ್ಲ ದೇವನದು. ಅಕ್ಕ ಹೇಳಿಲ್ಲಲ್ಲ, ನೀನು ಆಡಿಸಿದಂತೆ ನಾನು ಆಡುವೆನಯ್ಯ, ನೀ ಇರಿಸಿದಂತೆ ನಾ ಇರುವೆನಯ್ಯ. ಇದೆಲ್ಲ ಸೊಲ್ಲು, ಜಂಬದ ಸೊಲ್ಲು. ನೋಡಿ, ಹಾಗಾಗಿ ಇಲ್ಲಿ ಮುಂದೆ ಕವಿ ಹೇಳ್ತಾನೆ, ಎಮ್ಮಯ್ಯ ದಿನಗಳು ಮುಗಿದೈತಿರಲು, ಬಿಡು ನಂದೀಶನು ಆಜ್ಞಾಪಿಸಲು. ನೋಡಿ, ನಮ್ಮ ದಿನಗಳು ಮುಗಿಯಾಕೆ ಬಂದದ, ನಮ್ಮ ಆಯುಷ್ಯ ಮುಗಿಯಾಕೆ ಬಂದದ ಅಂದ್ರೂ ಕೂಡ ನಾವು ಇನ್ನೂ ಇರಬೇಕು ಅಂತ ಹೇಳ್ತೀವಿ. ಭಗವಂತ ನಮಗೆಲ್ಲ ಸಿಗ್ನಲ್ಗಳನ್ನು ಕೊಡ್ತಾನೆ. ನೋಡಪ್ಪ, ನಿಂದು ಮುಗಿಯಾಕೆ ಬಂತು ಆಯುಷ್ಯ ಅಂತ ಏನೇನೋ ಸಿಗ್ನಲ್ಗಳನ್ನು ಕೊಡ್ತಾನೆ, ಕುರುಹುಗಳನ್ನು ತೋರಿಸ್ತಾನೆ. ತಲೆಯ ಮೇಲಿರುವಂಥ ಕೂದಲನ್ನು ಬೆಳ್ಳಗೆ ಮಾಡ್ತಾನೆ. 2 ಕಿವಿಗಳೇನದವಲ್ಲ ಅವನು ಕೂಡ ಮಬ್ಬು ಮಾಡ್ತಾನೆ. 2 ಕಣ್ಣುಗಳದವಲ್ಲ, ಕಣ್ಣಿನೊಳಗಿರುವಂತಹ ಕಾಂತಿಯನ್ನ ಅದನ್ನು ಕೂಡ ಚೈತನ್ಯವನ್ನ ಮಬ್ಬು ಮಾಡ್ತಾನೆ. ಏನೆಲ್ಲ ಮಾಡ್ತಾನೆ? ಯಾಕೆ? ನಮ್ಮ ಆಯುಷ್ಯ ಮುಗಿಯಾಕತ್ತದ.
ನಾವೇನು ಮಾಡಿದ್ವಿ? ತಲೆಯ ಮೇಲಿರುವಂಥ ಕೂದಲು ಬೆಳ್ಳಗಾದಂಗೆಲ್ಲ ನಾವೇನು ಮಾಡಿದ್ವಿ? ಕಲರ್ ಹಚ್ಚಿಕೊಂಡಿವಿ. ಅಂದರೆ ಇನ್ನೂ ಇರಬೇಕನ್ನುವಂಥದ್ದು, ಇನ್ನೂ ಮುಗಿದಿಲ್ಲ. ಈ ಥರನಾಗಿ ಕಣ್ಣುಗಳ ಆ ಕಾಂತಿ ಚೇತನ ಕಮ್ಮಿ ಆದರೂ ಕೂಡ ನಾವೇನು ಮಾಡಿದ್ವಿ? ಚಸ್ಮಾ ಹಾಕ್ಕೊಂಡ್ವಿ, ತೋರಿಸ್ಕೊಂಡ್ವಿ. ಕಿವಿಯೊಳಗೆ ಮತ್ತೆ ಮಿಷನ್ ಇಟ್ಕೊಂಡ್ವಿ. ಕಿವಿ ಕೇಳಿಲ್ಲ ಅಂತಂದ್ರೆ ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಮಿಷನ್ ಇಟ್ಕೊಂಡ್ವಿ. ಏನೆಲ್ಲ ಭಗವಂತ ಸಿಗ್ನಲ್ಗಳನ್ನು ಕೊಟ್ಟ, ಆದರೆ ನಾವೇನು ಮಾಡಿದ್ವಿ? ಕೇಳಲಿಲ್ಲ. ಎಮ್ಮಯ್ಯ ದಿನಗಳು ಮುಗಿದೈತಿರಲು ಬಿಡು ಅಂತ ನಂದೀಶ್ ಆಜ್ಞೆಯನ್ನು ಮಾಡಿದಾಗ ನಾವು ಹೋಗಲೇಬೇಕಾಗ್ತದ. ಇನ್ನೂ ಇರುವೆನು ನಾ ಬಿಡಲಾರೆನು. ನೀ ಅನುಭವದು ಇರ್ತೀನಿ, ನಾ ಇನ್ನೂ ಇರಬೇಕು ಅಂತ ನೀ ಅಂತಿ, ಆದರೆ ಬಿಡೋದಿಲ್ಲ. ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ. ನೋಡಿ, ಬಿಡಿಸುವುದು ಇರಿಸುವುದು ಎಲ್ಲವೂ ಅವನ ಅಧಿಕಾರ, ಭಗವಂತನ ಅಧಿಕಾರ. ಈ ಸೃಷ್ಟಿಯನ್ನ ಮಾಡಿರುವಂತಹ ಸೃಷ್ಟಿಕರ್ತ ಪರಮಾತ್ಮನ ಅಧಿಕಾರ ಅದು. ಇಸಿದುಕೊಳ್ಳುವುದು, ಕಸಿದುಕೊಳ್ಳುವುದು, ಕೊಡುವುದು ಎಲ್ಲದು ಅವನದೇ. ಅದಕ್ಕೆ ನಾ ಹೇಳಿದೆ, ಮೊದಲು ಬಳಸಿಕೊಂಡೆ, ದೇವನ ಮನೆ ಇದು, ಈ ಜಗವೆಲ್ಲ. ಇದೆಲ್ಲ ಇರುವಂಥದ್ದು ಈ ಜಗತ್ತಿನೊಳಗ ನಾವು ವಾಸ ಮಾಡುವಂಥದ್ದು ಎಲ್ಲವೂ ಕೂಡ ಆ ದೇವನದೇ. ಅವನ ವಸತಿ. ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟೆಲ್ಲವನ್ನ ಕೊಟ್ಟಾನ. 100 ವರ್ಷ ಆಯುಷ್ಯವನ್ನ ತುಂಬಿ, ಕಣ್ಣುಗಳನ್ನು ಕೊಟ್ಟು, ಕಿವಿಗಳನ್ನು ಕೊಟ್ಟು, 2 ಕೈಗಳನ್ನು ಕೊಟ್ಟು, ಕಿವಿಗಳನ್ನು ಕೊಟ್ಟು, ನಡೆಯಲಿಕ್ಕಾಗಿ, ಬದುಕನ್ನು ನಡೆಸಲಿಕ್ಕಾಗಿ ಕಾಲುಗಳನ್ನು ಕೊಟ್ಟು, ಏನು ಬೇಕು ಎಲ್ಲವನ್ನ ಉಪಜೀವನಕ್ಕ ಏನೆಲ್ಲ ಕೊಟ್ಟನ ಭಗವಂತ. ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ. ಒಂದಿಷ್ಟಾದರೂ ಉಪಕೃತಿ ಸ್ಮರಣೆಯನ್ನು ಮಾಡಬೇಕಲ್ಲ ನಾವು. ವರ್ಷದೊಳಗ 11 ದಿನಗಳ ಕಾಲ ಪ್ರಭುಲಿಂಗೇಶ್ವರನ ಮಠದ ಆವರಣದೊಳಗ ಆಧ್ಯಾತ್ಮಿಕವಾಗಿರುವಂಥ ಪ್ರವಚನ, ಪುರಾಣ, ಪುಣ್ಯ ಸ್ಮರಣೋತ್ಸವ, ಜಾತ್ರಾ ಮಹೋತ್ಸವ, ಉಡಿ ತುಂಬುವಂಥ ಕಾರ್ಯಕ್ರಮ, ಕುಂಭೋತ್ಸವ, ಇಷ್ಟೆಲ್ಲ ವೈಭವದಿಂದ ಕಾರ್ಯಕ್ರಮ ಇಲ್ಲಿ ಅಪ್ಪುಗಳು ಸಂಯೋಜನೆಯನ್ನು ಮಾಡ್ತಾರೆ. ಮತ್ತು ನಾವು ಕೇಳಬೇಕಲ್ಲ, ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ. ಇಷ್ಟೆಲ್ಲ ಬೆಳಕು, ಇಷ್ಟೆಲ್ಲ ಫೆಂಡಲ್ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಮತ್ತು ಇಷ್ಟೆಲ್ಲ ಪರಮ ಪೂಜ್ಯರ ದರ್ಶನ, ಆಶೀರ್ವಾದ, ಅವರ ಅಮೃತವಾಣಿಯಿಂದ ಆಶೀರ್ವಚನ, ಬದುಕಿಗೆ ಬೆಳಕಾಗುವಂಥ ಮಾತುಗಳು ಸುಮ್ಮನೆ ಬರ್ತಾರೇನು? ನೋಡಿ, ಒಬ್ಬ ಸ್ವಾಮಿಗಳನ್ನು ಮನೆಗೆ ಕರೆಸಬೇಕಾದ್ರೆ ಬಹಳ ಕಷ್ಟ ಇರ್ತದ, ಸುಮ್ಮನೆ ಬರೋದಿಲ್ಲ. ಹಾಗೆ ಇಲ್ಲಿ ಎಲ್ಲ ಭಕ್ತರಿಗೆ ಒಮ್ಮೆಗೆ ಎಲ್ಲ ಪರಮ ಪೂಜ್ಯರ ದರ್ಶನ, ಆಶೀರ್ವಾದ ಆಗ್ತದೆ ಅಂತಂದ್ರೆ ಎಷ್ಟು ಭಾಗ್ಯವಂತರು ನಾವೆಲ್ಲ ನೋಡಿ. ಹಾಗಾಗಿ ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ. ಇಷ್ಟೆಲ್ಲ ಕೊಟ್ಟಾನಪ್ಪ ಅಂತಂದ್ರೆ ಆತನ ಕರುಣೆಯಿಂದ ಕೊಟ್ಟಿರುವಂಥದ್ದು ಭಗವಂತ. ಆದರೆ ಉಪಕೃತಿ ಸ್ಮರಣೆ ಅನ್ನುವಂಥದ್ದು ನಮ್ಮೊಳಗ ಬೇಕು. ಹೊಳ್ಳಿ ನಾವು ಉಪಕಾರವನ್ನು ಮಾಡಬೇಕಲ್ಲ, ಸಲ್ಲಿಸಬೇಕಲ್ಲ, ಬಾಡಿಗೆಯನ್ನು ತುಂಬಬೇಕಲ್ಲ, ಬಾಡಿಗೆಯನ್ನು ಕಟ್ಟಬೇಕಲ್ಲ. ನೋಡಿ, ಏನು ಬಾಡಿಗೆ ಕಟ್ಟೋದು, ಏನು ಉಪಕೃತಿ ಸ್ಮರಣೆಯನ್ನು ಮಾಡುವಂಥದ್ದು. ನಾವೇನು ಬಂದೀವಲ್ಲ ಈಗ, ನಿತ್ಯ ಪ್ರಭುಲಿಂಗೇಶನನ್ನ, ಆ ಶಂಕರಲಿಂಗನನ್ನ ಸ್ಮರಣೆಯನ್ನು ಮಾಡುವಂಥದ್ದು. ನಾವು ದುಡಿದಿರುವಂತಹ ಬಂದಂತಹ ಆದಾಯದೊಳಗ, ಲಾಭದೊಳಗ ಒಂದಿಷ್ಟು ಇಂತಹ ಪುಣ್ಯ ಕಾರ್ಯದೊಳಗ ಒಂದಿಷ್ಟು ಸಲ್ಲಿಸುವಂಥದ್ದು, ಕೊಡುವಂಥದ್ದು, ಇದು ಉಪಕೃತಿ ಸ್ಮರಣೆ. ಭಗವಂತನಿಗೆ ಮುಟ್ಟಿಸೋದು, ಸ್ಮರಣೆಯನ್ನು ಮಾಡುವಂಥದ್ದು ನೋಡಿ. ಹಾಗಾಗಿ ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು. ಹಿಡಿದರೆ ಇಂತಹ ಒಂದು ಉಪಕೃತಿಯ ಸ್ಮರಣೆಯನ್ನ ನೀನು ಮಾಡಿದ್ದೇ ಆದರೆ
ಉಪಕೃತಿಯ ಸ್ಮರಣೆಯನ್ನ ನೀನು ಉಪಕಾರದ ರೂಪದೊಳಗ ಸ್ಮರಣೆಯನ್ನ ಮಾಡಿ ತೀರಿಸಿದ್ದೆ ಆದರೆ ಬಾಡಿಗೆ ಮುಟ್ಟಿತಂತ ಹೇಳ್ತಾನೆ ಕವಿ. ಬಾಡಿಗೆ ಮುಟ್ಟಿತು, ಬಾಡಿಗೆ ಸಲ್ಲಿತು. ಈ ನಮ್ಮಿರವು ಆ ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ. ಅದಕ್ಕೆ ನಾವು ಇರುವಂಥದ್ದು ನಮ್ಮದು ಅಲ್ಲ, ಭಗವಂತನದು ಅಂತ ನಾವು ಭಾವಿಸ್ಕೊಳ್ಬೇಕು. ಯಪ್ಪ, ನೀನೇ ಕೊಟ್ಟಿರುವಂಥದ್ದು, ನೀನೇ ಹೇಗೆ ನಮ್ಮನ್ನು ಇಲ್ಲಿ ಜೀವನವನ್ನು ಮಾಡಲಿಕ್ಕಾಗಿ ಹೇಗೆ ಇರಿಸ್ತೀಯೋ ಹಾಗೆ ನಾವು ಬದುಕನ್ನು ಕಳಿತೀವಿ. ಎಲ್ಲ ನಿನ್ನ ಆಶೀರ್ವಾದ, ನಿನ್ನ ಕರುಣೆ ಅಂತ ತಿಳ್ಕೊಂಡು ಆ ಭಾವವನ್ನು ಇಟ್ಟುಕೊಂಡು ನಾವು ಬದುಕನ್ನು ಕಳೆದರೆ ಇಲ್ಲಿ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ. ಇಲ್ಲಾಂತಂದ್ರೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾಗಲಿಂಗ ನಿತ್ಯವೂ ಕೂಡ ಸಂಚಾರವನ್ನು ಮಾಡ್ತಾ, ಇಲ್ಲಿ ಜಗಜ್ಜನನಿಯ ನಾಮಸ್ಮರಣೆಯನ್ನು ಮಾಡ್ತಾ, ಇಲ್ಲಿ ಬಂದಂತಹ ಭಕ್ತರನ್ನು ಉದ್ಧಾರವನ್ನು ಮಾಡ್ತಾ, ಅವರ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಎಲ್ಲವನ್ನು ಈಡೇರಿಸುತ್ತಾ ಇಲ್ಲಿ ಸಂಚಾರವನ್ನು ಮಾಡ್ತಾ ಎಲ್ಲಿಗೆ ಬಂದಿದ್ದಾನೆ ಅಂತಂದರೆ, ಇಲ್ಲಿ ನಾಗಲಿಂಗಪ್ಪ ಕೊನೆಗೆ ಘಟ್ಟದಲ್ಲಿ, ಅಂದರೆ ಮುಪ್ಪು ಎಲ್ಲರಿಗೂ ಬರ್ತದ, ಮುಪ್ಪು ಅನ್ನುವಂಥದ್ದು ಎಲ್ಲರಿಗೂ ಬರ್ತದ. ನೋಡಿ, ಇಲ್ಲಿ ನಾಗಲಿಂಗಪ್ಪ ನಾನು ಈ ಜಗತ್ತಿಗೆ ಬಂದಿರುವಂಥ ಕೆಲಸ ಕಾರ್ಯ ಎಲ್ಲವೂ ಕೂಡ ಮುಗೀತು. ನೋಡಿ, ಎಲ್ಲವೂ ಕೂಡ ಮುಗೀತು ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಕರುನಾಡ ತುಂಬೆಲ್ಲ ಸಂಚರಿಸುತ್ತಾ ಅನಂತ ಲೀಲೆಗಳನ್ನು ತೋರಿ ತಮ್ಮ ಮಾಡಿರುವಂಥ ಆ ತಾಯಿ ಆಶೀರ್ವಾದ ಮಾಡಿದ ಆ ರೂಪದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗೀತು ಅಂತ ತಿಳ್ಕೊಂಡು ಇಲ್ಲಿ ತನ್ನೊಳಗ ತಾನು ನಿಶ್ಚಯ ಮಾಡಿಕೊಳ್ತಾನೆ ನಾಗಲಿಂಗಪ್ಪ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ತನ್ನೊಳಗ ತಾನು ನಿಶ್ಚಯ ಮಾಡಿಕೊಂಡ ತಾನಾಗಿಯೇ ಐಕ್ಯನಾಗಬೇಕು ಅಂತ ತನ್ನ ಇಚ್ಛೆಯಂತೆ ಇಚ್ಛೆ ಪಟ್ಟಂಗ ನಾನು ಐಕ್ಯನಾಗಬೇಕು ಅಂತ ತಿಳ್ಕೊಂಡು ಇಚ್ಛಿಸಿದ. ನಾನು ಜಗತ್ತಿಗೆ ಪ್ರಪಂಚಕ್ಕೆ ಬಂದಿರುವಂತಹ ಆ ಕೆಲಸ ಕಾರ್ಯಗಳು ಮುಗಿದ್ವಲ್ಲ, ಎಲ್ಲವನ್ನ ಮಾಡಿದೆ, ಜಗತ್ತಿನ ಉದ್ಧಾರವನ್ನು ಮಾಡಿದೆ, ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಬಂದು ಎಲ್ಲ ಕೆಲಸ ಕಾರ್ಯಗಳು ಮುಗಿದವ. ಇನ್ನು ನಾನು ಇರಬಾರ್ದು ಅಂತ ತಿಳ್ಕೊಂಡು ಈ ಶರೀರವನ್ನು ತ್ಯಜಿಸಬೇಕು, ತೊರಿಬೇಕು ಅಂತ ತಿಳ್ಕೊಂಡು ಇಲ್ಲಿ ಹರಿಹರ ಬ್ರಹ್ಮಾದಿಗಳ ನೆನಪಾಗ್ತದಂತೆ ನಾಗಲಿಂಗನಿಗೆ. ಅಂದರೆ ಆ ರಾಜೇಶ್ವರಿಯಾಗಿ, ಇಲ್ಲಿ ಮಹಾಕಾಳಿಯಾಗಿ, ಆದಿಶಕ್ತಿಯಾಗಿ, ಜಗಜ್ಜನನಿಯ ಆ ಅವತಾರವೇ ನಾಗಲಿಂಗನ ಅವತಾರವಾಗಿ ಉದಯಿಸಿ ಬಂದಿದ್ದ ಹರಿಹರ ಬ್ರಹ್ಮಾದಿಗಳು, ಅಂದರೆ ತಾಯಿಯ ಮಕ್ಕಳು. ಅವರ ನೆನಪಾಯಿತು ತಾಯಿಗೆ. ತಾಯಿಯ ರೂಪ ಇಲ್ಲಿ ನಾಗಲಿಂಗನ ರೂಪವಾಗಿ ಬಂದಿದ್ದ. ಇಲ್ಲಿ ನಾಗಲಿಂಗನಿಗೆ ಹರಿಹರ ಬ್ರಹ್ಮಾದಿಗಳ ನೆನಪಾಗಿ ಅವರನ್ನು ಕಾಣಬೇಕು ಮನಸ್ಸು ಹಾತೊರೆಕತ್ತಂತ. ಹಂಬಲದಿಂದ ಇಲ್ಲಿ ಹಾತೊರೆಕತ್ತು. ಈ ರೀತಿಯಾಗಿ ಇಲ್ಲಿ ಹೊರಡಲೇಬೇಕು ಅಂತ ತಿಳ್ಕೊಂಡು ನಾಗಲಿಂಗಪ್ಪ ತಯಾರಾಗ್ತಾನೆ. ಹೆಂಗಪ್ಪ ಅಂತಂದ್ರೆ, ಒಂದು ದಿನ ನಸುಕಿನೊಳಗ ಬೆಳಗಿನ ಜಾವದೊಳಗೆ ಎದ್ದು ಊರೊಳಗೆ ಹೋಗ್ತಾನೆ. ನವಲಗುಂದದ ಊರೊಳಗೆ ಹೋಗ್ತಾನೆ. ನಸುಕಿನೊಳಗೆ ಎದ್ದು ಊರ ತುಂಬೆಲ್ಲ ತಿರುಗಾಡ್ತಾನೆ. ದಾರಿಯಲ್ಲಿ ಬರುವಂತಹ ಸಕಲರಿಗೂ ಕೂಡ ನಾನು ಹೋಗ್ತೇನೆ, ಸಕಲರ ಎಲ್ಲ ಭಕ್ತರಿಗೂ ಕೂಡ ಹೇಳಕತ್ತನ, ನಾನು ಹೋಗ್ತೇನೆ, ಇದೇ ನಿಮ್ಮ ಕಡೆ ಭೇಟಿ ಅಂತ ತಿಳ್ಕೊಂಡು ಕೈ ಮುಗಿದು ಹೇಳ್ತಿದ್ದಂತೆ ನಾಗಲಿಂಗಪ್ಪ. ನಾನು ಹೋಗುವ ಸಮಯ ಬಂದದ, ನಾನು ಹೋಗ್ತೇನೆ ಅಂತ ತಿಳ್ಕೊಂಡು, ಇದೇ ನಿಮ್ಮ ಕಡೆಯ ಭೇಟಿ ಅಂತ ತಿಳ್ಕೊಂಡು ಹಿಂಗ ಸಕಲರ ಎಲ್ಲ ಭಕ್ತರಿಗೂ ಕೂಡ ಹೇಳ್ತಾ, ಇದು ಕೊನೆಯ ಭೇಟಿ, ನಿಮ್ಮ ಕೊನೆಯ ಭೇಟಿ. ಹೀಗೆ ಕೈ ಮುಗಿಯುತ್ತಾ ಮರು ದಿವಸ ಆ ಗುರುವಾರ
ಮತ್ತೆ ಮತ್ತೊಂದು ಓಣಿಗೆ ಹೋಗ್ತಾನೆ. ಎಲ್ಲರಿಗೂ ಹೇಳ್ತಾ ಹೇಳ್ತಾ ಒಂದು ದಿನ ಆ ಚೌತಿಯ ದಿವಸ ಆ ದನದ ಸಂತೆಗೆ ಹೋಗಿ ಅಲ್ಲಿರುವಂಥ ಎತ್ತು, ಆಕಳು, ಎಮ್ಮೆ, ಇಲ್ಲಿ ಎಲ್ಲ ಆ ಪ್ರಾಣಿಗಳಿಗೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ, ಇಲ್ಲಿ ಮುದ್ದನ್ನು ಮಾಡಿ ಆ ಆಕಳುಗಳಿಗೆ, ಹಸುಗಳಿಗೆ ನಮಸ್ಕಾರವನ್ನು ಮಾಡಿ, ಇಲ್ಲಿ ಕೊನೆಯ ನಮ್ಮ ನಿಮ್ಮ ಭೇಟಿ ನಾಗಲಿಂಗಪ್ಪ ಹೇಳ್ಕೊಂಡು ಬರ್ತಾ ಇದ್ದಾನೆ ನೋಡ್ರಿ. ಹಸುಗಳಿಗೆ, ಪ್ರಾಣಿಗಳಿಗೆ, ದನಗಳಿಗೆ ಹೇಳ್ಕೊಂಡು ಬರಕತ್ತನ ಕೊನೆಯ ಭೇಟಿ, ನಮ್ಮ ನಿಮ್ಮ ಕೊನೆಯ ಭೇಟಿ. ಪ್ರಾಣಿಗಳಿಗೂ ಕೂಡ ಹೇಳಿ ಬರಕತ್ತನ ನಾಗಲಿಂಗಪ್ಪ. ಹಿಂಗ ಸಕಲ ಜನರಿಗೆ ಹೀಗೆ ಹೇಳಿದ, ಎಲ್ಲ ಜನರಿಗೆ ಹೇಳಿದ. ಒಂದಿಷ್ಟು ಜನರಿಗೆ ಭಯ ಆಗ್ತಿತ್ತಂತ. ಏನು ಭಯ? ಇದು ಕಡೆಯ ಭೇಟಿ ಅಂತ ಹೇಳ್ತಾನ, ನಮ್ದು ನಿಮ್ದು ಕಡೆಯ ಭೇಟಿ ಅಂತ ಹೇಳ್ತಾನ. ಮತ್ತು ಅಜ್ಜನದೈತೋ ಏನೋ ನಮ್ದೈತೋ ಅಂತ ತಿಳ್ಕೊಂಡು ಭಯ ಶುರುವಾಗಕತ್ತಂತ ಜನರ ಒಳಗ. ಒಂದಿಷ್ಟು ಜನರ ಒಳಗ ಭಯ ಶುರುವಾಗಕತ್ತು. ಕೊನೆಯ ಭೇಟಿ ಅಂತ ಹೇಳ್ತಾನ ನಾಗಲಿಂಗಪ್ಪ. ನಮ್ದೈತೋ ಏನೋ ಅತಂದೈತೋ ಅಂತ ತಿಳ್ಕೊಂಡು ಅವ್ರ ಒಳಗ ಸಂಶಯ, ಭಯ. ನೋಡ್ರಿ, ಈ ರೀತಿಯಾಗಿ ಬೆಳಗಿನಿಂದ ಸಂಜೆಯವರೆಗೂ ಆಗುವವರೆಗೆ 6-7 ತಾಸು ಸಂಚರಿಸಿ ಎಲ್ಲರಿಗೂ ಅಂತಿಮದ ಒಂದು ಸಂದೇಶವನ್ನು ಕೊಟ್ಟನಂತೆ ನಾಗಲಿಂಗ. ಹೀಗೆ ಎಲ್ಲರಿಗೂ ಅಂತಿಮದ ಒಂದು ಆ ಸಂದೇಶವನ್ನು ಕೊಟ್ಟು ಇಲ್ಲಿ ಬಂದು ಕುಳಿತುಕೊಂಡಾನ ನಾಗಲಿಂಗಪ್ಪ. ಹೀಗೆ ಧ್ಯಾನಾಸಕ್ತನಾಗಿ ಕುಳಿತು ಧ್ಯಾನವನ್ನು ಮಾಡ್ತಾ ಇಲ್ಲಿ ಜಗಜ್ಜನನಿಯ, ಜಗದಂಬೆಯ, ಮಹಂಕಾಳಿಯ ಆ ಸ್ಮರಣೆಯನ್ನು ಮಾಡ್ತಾ, ಆ ತಾಯಿಯನ್ನು ಸ್ಮರಿಸುತ್ತಾ ಇಲ್ಲಿ ಕೂತಲ್ಲಿಯೇ ಐಕ್ಯರಾಗ್ತಾರೆ. ನಾಗಲಿಂಗಪ್ಪನವರು ಐಕ್ಯರಾಗ್ತಾರೆ. ಕೊನೆಯ ಒಂದು ಪ್ರಸಂಗ ಹೆಂಗದ ನೋಡ್ರಿ. ಇಲ್ಲಿ ಆದಿಶಕ್ತಿಯನ್ನ, ಜಗಜ್ಜನನಿಯನ್ನ, ಮಹಂಕಾಳಿಯನ್ನ, ಸಾಕ್ಷಾತ್ ಪಾರ್ವತಿ ದೇವಿಯನ್ನ ಸ್ಮರಣೆಯನ್ನ ಮಾಡ್ತಾ ಅವಳ ಧ್ಯಾನದೊಳಗೆ ಧ್ಯಾನಾಸಕ್ತನಾಗಿ ಕುಳಿತುಕೊಂಡನ ನಾಗಲಿಂಗಪ್ಪ. ಧ್ಯಾನಾಸಕ್ತನಾಗಿ ಕೂತುಕೊಂಡು ಇಲ್ಲಿ ಐಕ್ಯರಾಗಿದ್ದಾನೆ. ಪ್ರಾಣ ಹೋಗ್ಯದ ನಾಗಲಿಂಗಪ್ಪಂದು, ಲಿಂಗೈಕ್ಯರಾಗಿದ್ದಾನೆ ಧ್ಯಾನಾಸಕ್ತನಾಗಿ ಕುಳಿತುಕೊಂಡು. ಈ ವಿಷಯವನ್ನ ಕೇಳಿ ಎಲ್ಲರೂ ಭಕ್ತರು, ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಭಕ್ತರೆಲ್ಲರೂ ನೋಡ್ತಾರೆ. ವಿಷಯವನ್ನ ಕೇಳಿದಾಗ ಅಜ್ಜನ ಕೊನೆಯ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಾಕ, ನಾಗಲಿಂಗಪ್ಪನ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಾಕ ಸುತ್ತಮುತ್ತಲಿನ ಎಲ್ಲ ಭಕ್ತ ಸಮೂಹ ಹರಿದು ಬರಕತ್ತಂತ. ಎಲ್ಲ ಭಕ್ತರ ಕಣ್ಣಿನೊಳಗ ದುಃಖದ ಒಂದು ಕಣ್ಣೀರು ಸುರಿತಾ ಇತ್ತು. ಎಲ್ಲ ಭಕ್ತರ ಕಣ್ಣಿನೊಳಗ ದುಃಖ, ಕಣ್ಣೀರು. ದುಃಖಿಸುತ್ತಾ ಅಂತಿಮದ ಆ ದರ್ಶನವನ್ನು ಮಾಡಿಕೊಳ್ತಾ ಒಂದು ಭಜನೆ, ಕರಡಿ, ಮಜುಲು, ಡೊಳ್ಳು, ಹೀಗೆ ಕುಣಿತ, ಹೀಗೆ ಎಲ್ಲ ವಾದ್ಯ ವೃಂದದೊಂದಿಗೆ ಊರೆಲ್ಲ ಮೆರವಣಿಗೆಯನ್ನ, ನಾಗಲಿಂಗಪ್ಪನ ಮೆರವಣಿಗೆಯನ್ನ ಮಾಡ್ತಾ ಇಲ್ಲಿ ಬಂತು. ಅಂತಿಮ ದರ್ಶನವನ್ನು ಮಾಡಿಕೊಳ್ತಾ ಇದ್ರು. ಎಷ್ಟೋ ಜನರು ಕಣ್ಣೀರಿನಿಂದ ಧಾರಾಕಾರವಾಗಿ ಸುರಿತಿತ್ತು. ನೋಡಿ, ನಮ್ಮ ಗದುಗನ್ನ ಸಂಗೀತದ ಗದ್ದುಗೆಯನ್ನು ಮಾಡಿರುವಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಅವರ ಒಂದು ಕೊನೆಯ ಪ್ರಸಂಗದೊಳಗ ಹೋದಾಗ, ಲಿಂಗೈಕ್ಯರಾದಾಗ ಇಡೀ ಗದಗದ ನಡಿಗುತ್ತಂತ. ನೋಡಿ, ಗದಗದ ನಡಿಗ್ತು. ಎಲ್ಲಿ ನೋಡಿದ್ರು, ಯಾವ ಮೂಲೆಯೊಳಗ ನೋಡಿದ್ರು, ಯಾವ ಓಣಿಯೊಳಗ ನೋಡಿದ್ರು ಕೂಡ ಭಕ್ತ ಕೋಟಿ ಸಾಗರ ಜನ ತುಂಬಿತ್ತು. ಕೋಟಿ ಸಾಗರ ಜನ. ಎಲ್ಲೆಂದರಲ್ಲಿ ದಾಸೋಹ, ಎಲ್ಲೆಂದರಲ್ಲಿ ಉಪಚಾರ. ನೋಡಿ, ಆ ಒಂದು ಪ್ರಸಂಗದೊಳಗೆ ಯಾಕ ಮಹಾತ್ಮ ಸಮಾಜಕ್ಕೋಸ್ಕರವಾಗಿ, ಸಮಾಜದ ಒಳಿತಿಗಾಗಿ
ದೀನ ಅಂಧ ಅನಾಥರ ಮಕ್ಕಳಿಗಾಗಿ ತಮ್ಮನ್ನು ತಾವು ಸವೆಸಿಕೊಂಡಿರುವಂಥವರು, ತ್ರಿಕಾಲ ಲಿಂಗ ಪೂಜಾ ನಿಷ್ಠರಾಗಿ ಮಕ್ಕಳಿಗಾಗಿ, ಅಂಧ ಅನಾಥ ಮಕ್ಕಳಿಗಾಗಿ ಸಂಗೀತದ ವಿದ್ಯೆಯನ್ನು ದಾನವನ್ನು ಮಾಡಿ, ನೋಡಿ ಎಂಥ ತ್ಯಾಗ, ಎಂಥ ದಾಸೋಹಿ, ಸಂಗೀತದ ದಾಸೋಹಿ ಲಿಂಗೈಕ್ಯರಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು. ಆಗ ಇಲ್ಲಿ ನವಲಗುಂದದ ನಾಗಲಿಂಗಪ್ಪ ಅಂತಿಮ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು ಹರಿದು ಬರ್ತಾ ಇತ್ತು. ಸುತ್ತಮುತ್ತಲಿನ ಎಲ್ಲ ಪೂಜ್ಯರು ಕೂಡ ದಯಮಾಡಿಸ್ತಿದ್ರು ನಾಗಲಿಂಗಪ್ಪ ಅಂತಿಮ ದರ್ಶನಕ್ಕಾಗಿ. ಇಲ್ಲಿ ಭವ್ಯವಾಗಿರುವಂಥ ಮೆರವಣಿಗೆ ನಡೀತದ, ಊರೆಲ್ಲ ತುಂಬ, ನವಲಗುಂದದ ತುಂಬ ಎಲ್ಲ ಭವ್ಯವಾಗಿರುವಂಥ ಮೆರವಣಿಗೆ ನಡೆದು ನಂತರ ಅದೇ ನವಲಗುಂದದೊಳಗ ಸಕಲ ವೈಭವದೊಂದಿಗೆ ವಿಧಿ ವಿತ್ತಾಗಿ ಇಲ್ಲಿ ಸಮಾಧಿಯ ಆ ಸಂಸ್ಕಾರವನ್ನು ಕೂಡ ಮಾಡ್ತಾರೆ, ನಾಗಲಿಂಗಪ್ಪನ ಸಂಸ್ಕಾರವನ್ನು ಮಾಡ್ತಾರೆ. ಕೊನೆಯ ಒಂದು ಸಮಾಧಿಯ ಸಂಸ್ಕಾರ ಮಾಡಬೇಕಲ್ಲ, ಅಂತಹ ಒಂದು ಕಾರ್ಯವು ಕೂಡ ನಡೀತದೆ. ಇಲ್ಲಿ ನವಲಗುಂದದ ನಾಗಲಿಂಗಪ್ಪನವರು ಪುರಾಣದೊಳಗ ಲಿಂಗೈಕ್ಯರಾಗಿದ್ದಾರೆ. ಅದು ಎಷ್ಟನೇ ಇಸ್ವಿ ಅಂತಂದರೆ ಶಾಲಿವಾಹನ ಶಕೆ 1905 ಚಿತ್ರಭಾನು ಸಂವತ್ಸರ ಆಷಾಢ ಶುದ್ಧ ಪಂಚಮಿ ಕ್ರಿಸ್ತ ಶಕ 1883. ಇಲ್ಲಿ 36 ಅಂದರೆ ಜೂನು ತಿಂಗಳಲ್ಲಿ 36/1881 ಇಲ್ಲಿ ಬ್ರಹ್ಮೈಕ್ಯರಾಗಿದ್ದಾರೆ. ನವಲಗುಂದದ ನಾಗಲಿಂಗಪ್ಪ ಐಕ್ಯನಾಗಿದ್ದಾನೆ. ಇಲ್ಲಿ ಪಾರ್ವತಿ ದೇವಿಯ ಪಾದಕ್ಕೆ ಅರ್ಪಣ ಆಗಿದ್ದಾನೆ. ಹೀಗೆ ನಾಡಿನ ತುಂಬೆಲ್ಲ ಸಂಚಾರವನ್ನು ಮಾಡ್ತಾ ಭಕ್ತರ ಕಷ್ಟಗಳನ್ನು, ಇಲ್ಲಿ ಅವರ ಕಷ್ಟಗಳನ್ನು ಎಲ್ಲವನ್ನ ತನ್ನೊಳಗೆ ಹಾಕಿಕೊಂಡು ಅವರ ಜೀವನ ಉದ್ಧಾರ ಆಗುವಂತಹ ಆಶೀರ್ವಾದವನ್ನು ಮಾಡ್ತಾ ಸಂಚರಿಸುತ್ತಾ ಎಲ್ಲ ಜಗತ್ತಿನಲ್ಲಿರುವಂಥ ಭಕ್ತರ ಉದ್ಧಾರಕ್ಕಾಗಿ ಉದಯಿಸಿ ಬಂದಿರುವಂಥ ನಾಗಲಿಂಗಪ್ಪ ಪುರಾಣದಲ್ಲಿ ಐಕ್ಯಗೊಂಡಿದ್ದಾನೆ. ಇವತ್ತಿಗೆ ನವಲಗುಂದದ ನಾಗಲಿಂಗಪ್ಪನ ಪುರಾಣವು ಮುಕ್ತಾಯಗೊಂಡಿತು. ಮತ್ತೆ ಪದ್ಧತಿಯಂತೆ ಒಂದು 5 ನುಡಿ ಓದುವಂಥದ್ದು, ಆರಂಭ ಮಾಡುವುದಂಥದ್ದು. ಅಂದರೆ ಮಹಾತ್ಮರ ಪುರಾಣ ಆಗಲಿ, ಮಹಾತ್ಮರ ಆ ಲೀಲೆ ಆಗಲಿ, ಅವರ ಶಕ್ತಿ ಆಗಲಿ, ಅದು ಅಳಿಯೋದಲ್ಲ, ಉಳಿಯುವಂಥದ್ದು. ಹೆಂಗ ಸೂರ್ಯ ಚಂದ್ರ ಇರುವವರೆಗೆ ಅವರ ತಪಶಕ್ತಿ, ಅವರ ಲೀಲೆ ಸದಾಕಾಲ ಸೂರ್ಯ ಚಂದ್ರ ಇರುವವರೆಗೂ ಇದ್ದೇ ಇರುತ್ತದ, ಅದು ಅಳಿದು ಹೋಗುವಂಥದ್ದಲ್ಲ. ಇಲ್ಲಿ ಮಂಗಲ ಅಂತಂದ್ರೆ ಒಳ್ಳೆಯದು. ಇಲ್ಲಿ ಮುಗಿತು ಅಂತಂದ್ರೆ ಅಂತಹವರ ಲೀಲೆ ಮುಗಿದಿಲ್ಲ, ಮತ್ತೆ ಪುನಃ ಆರಂಭಗೊಳ್ಳುತ್ತದೆ. ಹಾಗಾಗಿ ಪದ್ಧತಿ ಅನುಸಾರವಾಗಿ ಒಂದು ನುಡಿಯನ್ನು ಓದುವಂಥ ಪದ್ಧತಿ, ಅಂತಹ ನುಡಿಯನ್ನು ಇಲ್ಲಿ ಓದ್ತೇವೆ. ಮೊದಲು ಶ್ರೀ ಗುರುವಿಂಗ ನಮಿಸುವೆ, ತದನಂತರ ಹಿಧರ ನಿಗೊಂದಿಪೆ, ಕುಧರ ಭವೇ ಶ್ರೀ ಪದುಮ ಸಂಭವ ನಧೂ ವಿರಗುವೆನು, ನಮಿಸುವೆ ತದನಂತರ ಹಿಧರ ನಿಗೊಂದಿಪೆ, ಕುಧರ ಭವೇ ಶ್ರೀ ಪದುಮ ಸಂಭವ ನಧು ವಿಗರುಗುವೆನು, ಮದವಾರಣಾನನಗೆ ಮೇಣ್ ಷಡ್ವದನ ಭೀತಿ ಹೋತ್ರ ನಯನಜ ಸದಮಲ ಶ್ರೀ ಧರ್ಮ ರೂಪನ ಸ್ಮರಿಸಿ ಕೃತಿ ರಚಿಪೆ, ನಿಜ ವಿಲೋಚನ ಲೋಕಲೋಚನ ನಿಜ ಭರಣ ಪಾತಾಳ ರಮಣಂ, ನಿಜ ವರುಥವು ಧಾತ್ರಿ ನಿಜ ಕೋದಂಡ ಧಾತ್ರಿಧರ, ನಿಜ ರೂಪವರ ವಿಶ್ವರೂಪಂ, ನಿಜ ರಮಣ ಮೂಲೋಕ ಮಾತಾ ನಿಜವಹ ಶ್ರೀ ಧರ್ಮಗೇಹಂ ಗಿರೀಶಮತಿ ನೀ
ಪದ್ಧತಿಯ ಅನುಸಾರವಾಗಿ ಮತ್ತೆ ಒಂದು 2 ನುಡಿಯನ್ನು ಓದುವಂಥದ್ದು. ಮತ್ತೆ ಇವತ್ತಿನಿಂದ 11 ದಿನಗಳ ಕಾಲ ಪ್ರವಚನ ಶುರುವಾತ್ ನೋಡ್ರಿ, ಮುಗಿದಿಲ್ಲ, ಮತ್ತೆ ಶುರುವಾತ್. ಇವತ್ತಿನಿಂದ ಹಿಡ್ಕೊಂಡು ಮತ್ತೆ 11 ದಿನ. ಹಾಗೇನಿಲ್ರಿ, ಮತ್ತು ನೀವು ಆತಂಕಗೊಳ್ಬೇಡ್ರಿ. ಇದೇನಪ್ಪ ಮುಗೀತಂದ್ರೆ ಮತ್ತೆ ಶುರುವಾತಲ್ಲ ಅಂತ ಅನ್ಬೇಡ್ರಿ. ಇಲ್ಲಿಗೆ ಪುರಾಣ ಮುಗಿದದ, ಮುಕ್ತಾಯ ಆಗ್ಯದ. ಆದರೆ ಪದ್ಧತಿ ಅನುಸಾರವಾಗಿ ಅಂದರೆ ಮಹಾತ್ಮರ ಲೀಲೆ ಅಂತ್ಯಗೊಳ್ಳುವುದಿಲ್ಲ, ಮತ್ತೆ ಆರಂಭಗೊಳ್ಳುವುದು, ಮತ್ತೆ ಆರಂಭಿಸುವುದು. ಇಲ್ಲಿಗೆ ಮುಗಿಸುವಂಥದ್ದಿಲ್ಲ, ಮತ್ತೆ ಶುರು ಮಾಡುವಂಥದ್ದು. ಯಾಕೆ? ಮುಂದಿನ ವರ್ಷ ಮತ್ತೆ ಆರಂಭ ಮಾಡುವಂಥದ್ದು, ಇಲ್ಲಿಗೆ ಮುಕ್ತಾಯ ಮಾಡುವಂಥದ್ದಲ್ಲ. ಹಾಗೆ 10-11 ದಿನಗಳ ಕಾಲ ಬಹಳ ಇಲ್ಲಿ ನಿತ್ಯ ಅಚ್ಚುಕಟ್ಟಾಗಿ ಪುರಾಣವನ್ನು ನೀವೆಲ್ಲ ಬಂದು ಕುಂತು ಕೇಳಿದ್ದೀರಿ. ನಿಮ್ಮೆಲ್ಲರಿಗೆ ಆ ನಾಗಲಿಂಗನ ಮತ್ತು ಕ್ಷೇತ್ರದ ಒಡೆಯನಾಗಿರುವಂತಹ ಪ್ರಭುಲಿಂಗೇಶನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅನ್ನುವಂಥ ಇಲ್ಲಿ ಭಾವವನ್ನು ವ್ಯಕ್ತಪಡಿಸುತ್ತಾ, ಹಾಗೆ ಪರಮಪೂಜ್ಯರು ಶ್ರೀಮಠದ ಒಡೆಯರಾಗಿರುವಂತಹ ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು, ನಾನು ನಿತ್ಯವೂ ಕೂಡ ಹೇಳ್ತಿದ್ದೆ, ಮುಗ್ಧ ಮಗುವಿನ ಮನಸ್ಸನ್ನು ಉಳ್ಳಂಥ ಸ್ವಾಮಿಗಳು, ಮುಗ್ಧ ಮಗುವಿನ ಮನಸ್ಸು ಉಳ್ಳಂಥ ಸ್ವಾಮಿಗಳು. ಕಾಡೋದಿಲ್ಲ, ಬೇಡೋದಿಲ್ಲ, ಹಂಗ್ಯಾಕ ಹಿಂಗ್ಯಾಕ ಏನೂ ಇಲ್ಲ. ಮುಗ್ಧ ಮನಸ್ಸು ಮಗುವಿನ ಮನಸ್ಸಿನಂಗ. ಅಂತಹ ಪರಮ ಪೂಜ್ಯರು ತಾಯಿಯ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಿತ್ಯವೂ ಕೂಡ ಬಹಳ ಕಾಳಜಿಯಿಂದ ತಮ್ಮ ಮಕ್ಕಳಂತೆ ನಿತ್ಯವೂ ಕೂಡ ಏನ್ರಿ ನಾಷ್ಟ ಆಯ್ತೋ ಇಲ್ಲೋ, ಊಟ ಆಯ್ತೋ ಇಲ್ಲೋ, ಮತ್ತು ಶರ್ಬತ್ ಮಾಡೋನೇನು, ಏನು ಮಾಜಾ ತರಿಸ್ಕೊಡೋನೇನು, ಹಿಂಗೆ ಬಹಳ ಪ್ರೀತಿಯಿಂದ ಹೊಗಳಕತ್ತಿಲ್ಲ ನಾನು. ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಮನೆಯ ಮಕ್ಕಳಂಗ, ಮತ್ತು ಒಳಗಿನ ತಾಯಿ ಅಂತೂ ಅದು ಹೇಳಕ್ವಲ್ಲಿ. ಆ ತಾಯಿಯ ಪ್ರೀತಿಯನ್ನು ಬಣ್ಣಿಸಲಿಕ್ಕೆ ಪದಗಳು ಸಾಲೋದಿಲ್ಲ. ಅಷ್ಟೊಂದು ಆ ತಾಯಿಯ ಕೈಯಿಂದ ಮಾಡಿರುವಂಥ ಅಡಿಗೆ ಅಂತನ್ನ ಅದು ಹೇಳಲಿಕ್ಕಾಗೋದಿಲ್ಲ. ಆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಆ ತಾಯಿಯ ಕೈ ಒಳಗದಳೋ ಏನೋ ಗೊತ್ತಿಲ್ಲ. ಅಷ್ಟೊಂದು ಪ್ರೀತಿಯಿಂದ ಅಡಿಗೆಯನ್ನು ಮಾಡಿ ನಮಗೆ ಮನೆಯ ಮಕ್ಕಳಂಗ ಹೆಚ್ಚಿನ ಮನೆಯ ಮಕ್ಕಳೇನು ಇರ್ತಾವಲ್ಲ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟು ನಮ್ಮನ್ನು, ನಮ್ಮ ಶಾಂತಣ್ಣವರನ್ನು ಮತ್ತು ನಮ್ಮ ಗಾಯಕರಾಗಿರುವಂಥ ಆನಂದವರನ್ನು ಬಹಳ ಪ್ರೀತಿಯಿಂದ ಮಮತೆಯಿಂದ ನಮಗೆ ಎಡೆಮಾಡಿ ಉಣಿಸಿ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅಂತಹ ಪರಮಪೂಜ್ಯರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಈ ಪ್ರಸಂಗದಲ್ಲಿ ತಿಳಿಸಿ, ಮತ್ತು ಕಾರಣಿಕ ಪುರುಷ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರವಾದ ಅಗರಕೇಡದ ಶ್ರೀಮಠದ ಕರ್ತೃತ್ವ ಶಕ್ತಿಗೆ ಹಣೆಮಣೆದು ಲಿಂಗೈಕ್ಯ ಗುರುವರ್ಯರಾದ ಪ್ರಭುಲಿಂಗೇಶ್ವರ ಶಿವಯೋಗಿಗಳ ಗದ್ದುಗೆಗೆ ಹಣೆಮಣೆದು ಶ್ರೀಮಠದ ಒಡೆಯರಾದ ಮಣ್ಣಿರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗೇಶ್ವರ ಶಿವಯೋಗಿಗಳ ಪಾವನ ಸನ್ನಿಧಾನದಲ್ಲಿ ಶರಣೆಂದು ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂಥ ಚಡಚನ ವಿರಕ್ತ ಮಠದ ಪರಮಪೂಜ್ಯರ ಪಾವನ ಸನ್ನಿಧಾನದಲ್ಲಿ ಶರಣೆಂದು 10 ದಿನಗಳ ಕಾಲ ಪ್ರವಚನ ಸೇವೆಯನ್ನು ನೆರವೇರಿಸಿರ್ತಕ್ಕಂಥ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರೀಜಿಯವರಲ್ಲಿ, ಸಂಗೀತ ಕಲಾ ಬಳಗದವರಾದ ಶ್ರೀಯುತ ಸಂಗೀತ ಆನಂದ್ ಅವರಲ್ಲಿ, ತಬಲಾ ಸಾಥಿಯಾದಂಥ ಶ್ರೀಯುತ ಶಾಂತಯ್ಯನವರಲ್ಲಿ ಹಾಗೂ ಸಮಸ್ತ ಅಗರಕೇಡ ಗ್ರಾಮದ ಎಲ್ಲ ಶರಣ ಬಳಗಕ್ಕೆ, ತಾಯಂದರರಿಗೆ, ಯುವಕ ಮಿತ್ರರಿಗೆ, ಮುದ್ದು ಮಕ್ಕಳಿಗೆ ಎಲ್ರಿಗೂ ಕೂಡ ಶರಣು ಶರಣಾರ್ಥಿ. ಹತ್ತು ದಿನಗಳ ಕಾಲ ಈ ವರ್ಷದ ಪ್ರವಚನ ನೆರವೇರಿತು.
ಇವತ್ತಿಗೆ 15 ವರ್ಷ ಪ್ರಭುಲಿಂಗೇಶ್ವರರು ಲಿಂಗೈಕ್ಯರಾಗಿ ಜಾತ್ರಾ ನಿಮಿತ್ತವಾಗಿ ಅವರ ಸ್ಥಾನವನ್ನು ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕವರಾದರೂ ಕೂಡ ಸಮಾಜದ ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಯಶಸ್ವಿಯ ಸಾಧನೆಯಲ್ಲಿ ಸನ್ಯಾಸದ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವ ಧಾಟಿಯಲ್ಲಿ ಹಾನಗಲ್ಲ ಕುರುಕುಮಾರ ಶಿವಯೋಗಿಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಮಾಜವೇ ನನ್ನ ಬಂಧು, ಸಮಾಜವೇ ನನ್ನ ಬಳಗ ಅನ್ನುವಂಥ ಧ್ಯೇಯ ವಾಕ್ಯದಿಂದ ತಮ್ಮ ಜೀವನದುದ್ದಕ್ಕೂ ಕೂಡ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಕಷ್ಟನೋ ಸುಖನೋ ಇಲ್ಲಿ ಪತ್ರಿಕೆ ಒಳಗೆ ಬರೆದಾರ ಕೊನೆಯದಾಗಿ ಭಾಳ ಮನಸ್ಸಿಗೆ ಬತ್ತು ನನಗೆ. ಸ್ವಾಮಿ ಬಡವ ಆಗಬೇಕು, ಭಕ್ತ ಶ್ರೀಮಂತ ಆಗಬೇಕಂತೇಳಿ ಭಾಳ ಅದ್ಭುತವಾದ ಸಾಲು. ನಮ್ಮ ಹಾನಗಲ್ಲು ಗುರುಕುಮಾರ್ ಅಜ್ಜವರು ಘಟದಿಂದ ಮಠ ಬೆಳಗಬೇಕೇ ಹೊರತಾಗಿ ಮಠದಿಂದ ಘಟ ಬೆಳಗಬಾರದು ಅನ್ನುವ ಧ್ಯೇಯ ವಾಕ್ಯದಿಂದ ಹಾನಗಲ್ ಕುಮಾರ್ ಅಜ್ಜವ್ರು ಜೀವನ ಮಾಡಿದ್ರು. ಅವರ ಗರಡಿ ಒಳಗೆ ಪಳಗಿರುವಂಥ ನಿಮ್ಮ ಅಜ್ಜವರು ಬಹುತೇಕ ನಾನು ನಿಮಗೆ ಸಹಜವಾಗಿಯೇ ಕೇಳ್ತನು, ಅಜ್ಜವ್ರಿಗೆ ವಯಸ್ಸು ಎಷ್ಟು ಇರ್ಬೋದು? ಒಂದು 25, 24, ಎಷ್ಟಿರ್ಬೋದು? 34, 35 ವಯಸ್ಸು ಆಸಪಾಸ ಇರ್ಬೋದು. ಈ ವಯಸ್ಸಿನೊಳಗೆ ಮಕ್ಕಳ ದಾಂಧಲೆ ಏನಿರ್ತೈತಿ ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೆ ಭಾಳ ಚೆನ್ನಾಗಿ ಗೊತ್ತದ. ಅವರ ದಾಂಧಲೆ, ಅವರ ವ್ಯಸನ, ಅವರ ಗದ್ದಲ, ಈ ವಯಸ್ಸಿನಾಗ ಸಮಾಜದ ಜವಾಬ್ದಾರಿಯನ್ನು ಹೊತ್ತುಕೊಂಡ್ರಲ್ಲ, ಇದು ಹಾನಗಲ್ಲ ಕುಮಾರ ಶಿವಯೋಗಿಯ ಗರಡಿ ಒಳಗೆ ಪಳಗಿದ್ದಾರೆ. ಆ ಮಣ್ಣಿನ ಸೌಗಂಧವನ್ನು ಸ್ವೀಕಾರ ಮಾಡಿದ್ದಾರೆ, ಅಲ್ಲಿ ಪ್ರಸಾದವನ್ನು ಸೇವನೆ ಮಾಡಿದ್ದಾರೆ. ಅಂದರೆ ಹಾನಗಲ್ಲ ಕುರುಕುಮಾರ ಶಿವಯೋಗಿಯ ತತ್ವಕ್ಕೆ ಸಂಪೂರ್ಣವಾಗಿ ನಿಷ್ಠರಾಗಿದ್ದಾರೆ ನಿಮ್ಮೂರ ಅಜ್ಜವರು. ನಂದೊಂದು ಮಾತದೆ, ಹೆಂಗಂದ್ರೆ ಮಠದ ಮೇಲೆ ಸ್ವಾಮಿ ಋಣ ಇರಬೇಕೇ ಹೊರತಾಗಿ ಮಠದ ಮೇಲೆ ಸ್ವಾಮಿ ಋಣ ಇರಬಾರ್ದು. ಸ್ವಾಮಿ ಋಣ ಮಠದ ಮೇಲೆ ಇರಬೇಕು. ಇದು ನಂದಿದು ಅರ್ಥ ಆತ? ಮಠದ ಋಣ ಆ ಮಠದ ಸ್ವಾಮಿ ಮೇಲೆ ಇರಬಾರ್ದು, ಸ್ವಾಮಿ ಋಣ ಮಠದ ಮೇಲೆ ಇರಬೇಕು. ಹೆಂಗಂತ ಕೇಳಿದ್ರೆ, ಇದು ಮಠ ಸ್ಥಾಪನೆಯಾಗಿ ಸರಿಸುಮಾರು 12ನೇ ಶತಮಾನದಾಗ ಆಗ್ಯದ ಅನ್ನುವಂಥದ್ದು ನಮ್ಮ ಬುದ್ಧಿ ಮಟ್ಟಕ್ಕೆ ತಿಳಿದಿರುವಂಥದ್ದು. ಅವಾಗಿನಿಂದ ಇವತ್ತಿನ ತನಕ ಅಜ್ಜವರ ಮಠಕ್ಕೆ ನೇಮಕ ಆಗೋದ್ರ ತನಕ ಈ ಮಠ ಕೇವಲ ಅಗರ ಕೇಡಕ್ಕೆ ಮಾತ್ರ ಸೀಮಿತ ಆಗಿತ್ತು. ಹೌದೋ ಇಲ್ಲೋ? ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು ಮಠದ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಅಗರಕೇಡ್ ಅನ್ನುವಂಥ ಊರು ಮತ್ತು ಈ ವಿರಕ್ತ ಮಠ ಕರ್ನಾಟಕ ರಾಜ್ಯದುದ್ದಕ್ಕೂ ಕೂಡ ಚಿರಪರಿಚಿತ ಆಗಿದೆ ಅಂತಂದ್ರೆ ಅಜ್ಜವರ ಕೊಡುಗೆ ಬಹಳ ಇದೆ ಅನ್ನುವಂಥದ್ದು. ಈ ಮಠ ಒಳಗೆ ಹೋಗಿ ನಾವು ಆಗಲೇ ನೋಡಿದ್ವಿ, ಬಹಳ ಪುರಾತನವಾಗಿರುವಂಥ ಮಠ, ಬಹಳ ಪುರಾತನವಾಗಿರುವಂಥದ್ದು. ಈ ಮಠಕ್ಕೆ ಜಮೀನ ಸರಿಸುಮಾರು ಎಷ್ಟೈತೋ ನನಗಂತೂ ಗೊತ್ತಿಲ್ಲ.
ಆದ್ರೆ ಈ ಮಠದ ಜಮೀನದೊಳಗೆ ಬರತಕ್ಕಂಥದ್ದು ಉತ್ಪನ್ನ ಇರಬಹುದು, ಅಥವಾ ಭಕ್ತರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಇರಬಹುದು. ಅದರ ಮೇಲೆ ಅಜ್ಜವರು ಬದುಕ್ತಾ ಇಲ್ಲ. ಮೇಲಾಗಿ ನಾಡಿನುದ್ದಕ್ಕೂ ಕೂಡ ಭಕ್ತರ ಸಂಘಟನೆಯನ್ನ ಮಾಡಿ ಮಠದ ಕಟ್ಟಡವನ್ನ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರು ಕೊಟ್ಟಿರುವಂತ ಭಕ್ತಿಯ ಕಾಣಿಕೆ ಶ್ರೀಮಠದ ಅಭಿವೃದ್ಧಿ ಕಡೆ ಅದೇ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಅದು ಕಾಣಿಸ್ತದೆ. ಒಬ್ಬ ಸನ್ಯಾಸಿಯ ಬದುಕು ಇಷ್ಟೇ. ಸನ್ಯಾಸಿಗಳು ಅಂದ್ರೆ ಐಷಾರಾಮಿ ಇರುವಂತಹದ್ದು, ಒಳ್ಳೆ ಕಾರು ಒಳ್ಳೆ ಮಠ ಇದೆ ಅನ್ನುವಂಥದ್ದಲ್ಲ. ಈ ಸಮಾಜದೊಳಗೆ ಬದುಕಬೇಕಲ್ಲ, ಎಲ್ಲರನ್ನು ಕಟ್ಕೊಂಡು ಬದುಕಬೇಕು. ನೀವು ಮಠಕ್ಕೆ ಬಂದಿರ್ತೀರಿ, 10 ಜನ ಬಂದಿರ್ತೀರಿ, 10 ಜನರ ಪ್ರಶ್ನೆ 10 ಜನರ ತರ 10 ಜನರ ಪರಪರವಾಗಿರುತ್ತದದು. ಆದ್ರೆ ಬಂದಿರುವಂಥ 10 ಭಕ್ತರಿಗೆ ಪ್ರಶ್ನೆ 10 ಆದರೂ ಕೂಡ ಮಠದ ಸ್ವಾಮಿ ಉತ್ತರ ಒಂದಾಗಿರ್ಬೇಕೆ ಹೊರತಾಗಿ ಪರಕಾತು ಅಂದ್ರೆ ಮಠದ ಕಡೆ ಹಣ್ಣಿಕೆ ಹಾಕೋದಿಲ್ಲ ನೀವು ಯಾರು. ಹೌದೋ ಅಲ್ಲೋ? ಎಲ್ಲರನ್ನೂ ಕರ್ಕೊಂಡು ಮಠಕ್ಕೆ ಬರ್ಬೇಕಲ್ಲ. ಎಲ್ಲ ಕಡೆ ಅಡ್ಡಾಡಿ ಸಂಚಾರ ಮಾಡಿ ಅಜ್ಜವರ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ನಮ್ಮೂರಿನ ಗ್ರಾಮದ ಎಲ್ಲ ಭಕ್ತರು, ಮಠದ ಭಕ್ತರು, ಸುತ್ತಮುತ್ತ ಹಳ್ಳಿ ಭಕ್ತರು ಎಲ್ಲರೂ ಕೂಡ ಪ್ರಸಾದ ಮಾಡ್ಬೇಕಂತ ಹೇಳಿ ವರ್ಷಗಟ್ಟಲೆ ದುಡ್ದಂಥ ದುಡ್ಡನ್ನು ಇವತ್ತು ಪ್ರಸಾದಕ್ಕೆ ಸೇವೆಯನ್ನು ಮಾಡಕತ್ಯಾರ. ಅದು ಒಬ್ಬ ಸ್ವಾಮಿ ಇರುವಂಥ ನಿಷ್ಠೆ. ಅದು ಬಹುತೇಕ ನಾಳೆ ನಡೆಯುವಂಥ ಪ್ರಸಾದ ಇವತ್ತು ನಡೆದದಲ್ಲ, ಅಲ್ಲಿ ಕಡೆ ಪ್ರಸಾದ ನಡೆದದ ಭಾಳ ಚೆನ್ನಾಗಿ ಮಾಡಕತ್ಯಾರ. ಅಲ್ಲಿ ಮಸಾಲೆ ಏನು ಹಾಕ್ಯಾರೋ ಏನೋ, ವಾಸನೆ ಅಲ್ಲಿಗೆ ಬತ್ತು ನಮಗದು. ಆದ್ರೆ ಏನು ಅಡಿಗೆ ಸಿದ್ಧತೆ ಮಾಡ್ತಾರಂತ ಗೊತ್ತಿಲ್ಲ ನನಗೆ. ಆದ್ರೆ ಮಾಡಿರುವ ಅಡಿಗೆ ಅಜ್ಜಾರೊಬ್ಬರ ಪ್ರಸಾದ ಮಾಡ್ತಾರೋ, ನೀವೆಲ್ಲರೂ ಕೂಡಿ ಮಾಡ್ತೀರೋ? ಏನು ಮಾಡ್ತೀರಿ? ಮಾಡಿರುವ ಪ್ರಸಾದವನ್ನು ಅಜ್ಜಾರೊಬ್ಬರ ಮಾಡ್ತಾರೋ ಅಥವಾ ನೀವೆಲ್ಲರೂ ಕೂಡ ಮಾಡ್ತಿರೋ? ಎಲ್ಲರೂ ಕೂಡ ಮಾಡ್ತಿರಲ್ಲ. ನಿಮ್ಮ ಮನೆ ಒಳಗೆ ಅಡಿಗೆ ಸಿದ್ಧತೆ ಮಾಡಿ ಮನೆ ಮಂದಿ ಎಷ್ಟೋ ಊಟ ಮಾಡ್ತಿರೋ, ಓನೇನವ್ರು ಊಟ ಮಾಡ್ತಾರೋ? ಮತ್ತು ಇಲ್ಲಿ ಇವ್ರು ಯಾಕೆ ಹಂಗ, ಅಲ್ಲಿ ಮನ್ಯಾಗ ಯಾಕೆ ಹಂಗ? ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಜ್ಞಾನದ ಒಂದು ವಿಚಾರ ಅದ. ಸನ್ಯಾಸಿ ಆದಾಮ ಬದುಕೋದು ಸಮಾಜಕ್ಕೋಸ್ಕರ, ಮನೆಯನ್ನವರು ಬದುಕೋದು ಮನೆತನದವ್ರಿಗೋಸ್ಕರ ಅನ್ನುವಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬಹುದು. ಊರಲ್ಲಿ ಏನಾದರೂ ಕೂಡ ಅದಕ್ಕೆ ನಮ್ಮದು ಸ್ಪಂದನೆ ಇರ್ತದೆ, ಅಜ್ಜವ್ರ ಸ್ಪಂದನೆ ಇರ್ತದೆ. ಹೆಂಗನ್ನುವಂಥದ್ದು ಒಂದು ಉದಾಹರಣೆ, ಸನ್ಯಾಸಿ ಬದುಕು ಹೆಂಗನ್ನುವಂಥದ್ದು ನಿಮಗೆ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತಾನೆ. ಬಾಯಾಗ ಹಲ್ಲು ಎಟ್ಟದಾವ ಎಲ್ಲರಿಗೂ? 32 ಅದಾವ. ಆದ್ರೆ ಮಾಡಬಾರದು ಮಾಡಿದರೆ ಕಡಿಮೆನೂ ಇರ್ಬೋದಲ್ಲ? 28 ಎಟ್ಟದಾವ? ಆಯಿ ಹಲ್ಲಂತೂ ಗಟ್ಟಿ ಅದಾವ. ಒಟ್ಟಾರೆ 28, ಒಟ್ಟು 32 ಒಟ್ಟಾರೆ ಹಲ್ಲಂತೂ ಅದಾವ. ಈ ಹಲ್ಲು ನೀವೆಲ್ಲರೂ 32 ಜನ ಅದಿರಲ್ಲ ಅಂದ್ರೆ 32 ಹಲ್ಲು ಅಂದ್ರೆ 32 ನಮೂನಿ ತರತರವಾದ ವಿಚಾರವಂತರು ನಿಮ್ಮ ತಲೆಯಾಗ ಬೇರೆ 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 ಬೇರೆ. ಆ 32 ಹಲ್ಲುಗಳ ಮಧ್ಯದೊಳಗೆ ನ್ಯಾಲಿಗೆ ಎಟ್ಟೈತಿ? ಒಂದೈತ. ಆ ನ್ಯಾಲಿಗೆ ಅಜ್ಜವ್ರು, ನ್ಯಾಲಿಗೆ ಅಜ್ಜವರು, ಹಲ್ಲು ಇಡೀ ಸಮಾಜ. ಈ ನೀವು ಈಗ ಪ್ರಸಾದ ಮಾಡ್ತಿರಲ್ಲ, ಈ ಪ್ರಸಾದದ ತುತ್ತು ನ್ಯಾಲಿಗೆ ಮೇಲೆ ಇಡ್ತೀರ, ಹಲ್ಲಿನ ಮೇಲೆ ಇಡ್ತೀರಿ? ಎಲ್ಲಿ ಇಡ್ತೀರಿ? ಎಲ್ಲಿಡ್ತೀರಿ? ನ್ಯಾಲಿಗೆ ಮೇಲೆ. ಯಾಕ? ನ್ಯಾಲಿಗೆ ನುರಿಸ್ತತೆ, ಹಲ್ಲು ನುರಿಸ್ತತೆ? ಹಲ್ಲು ನುರಿಸತ್ತಿಲ್ಲ, ಮತ್ತೆ ಹಲ್ಲಿನ ಮೇಲೆ ಇಡಬೇಕಾಗಿತ್ತು, ನ್ಯಾಲಿಗೆ ಮೇಲೆ ಯಾಕೆ ಇಡ್ತೀರಿ? ನೀವು ಸಮಾಜಕ್ಕೆ ಇಲ್ಲಿ ಕೊಡಬೇಕು. ಈ ಸಮಾಜದ ಜವಾಬ್ದಾರಿ ಹೊತ್ತುಕೊಂಡಂತ ಸನ್ಯಾಸಿಗೆ ನೀವು ತುತ್ತನ್ನ ಕೊಟ್ರೆ
ಆ ತುತ್ತು ನ್ಯಾಲಿಗೆ ನೂರಿ ಸುಮ್ಮನೆ ಒಳಗೆ ನುಂಗೋದಿಲ್ಲ, ಅದು ಅದು ಹಲ್ಲಿನ ಕಡೆ ಕೊಡ್ತದ, ಅಂದ್ರೆ ಸಮಾಜಕ್ಕೆ ಕೊಡ್ತದ, ಅದು ಸಮಾಜಕ್ಕೆ ಕೊಡ್ತದ. ನಾ ಹೇಳೋ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರ ಅರ್ಥ ಆಕತ್. ಮತ್ತ ಇಲ್ಲಿ ನೀವು ಮಠಕ್ಕೆ ಏನ ಕೊಟ್ರು ಕೂಡ ಅದು ಮತ್ತೆ ತಿರ್ಗಾ ಸಮಾಜಕ್ಕೆ ಕೊಡ್ತದ. ನ್ಯಾಲಿಗೆ ಮೇಲೆ ತುತ್ತಿಟ್ರೆ ಹೆಂಗ ಹಲ್ಲಿಗೆ ಅದು ಸಂಪರ್ಕ ಕೊಡ್ತತಲ್ಲ, ಹಂಗ ಸಮಾಜದ ದುಡ್ಡು ಇಲ್ಲಿ ಬಂದು ಬಿತ್ತು ಅಂದ್ರೆ ಇದು ತಗೊಂಡು ಸಮಾಜಕ್ಕೆ ಮತ್ತೆ ತಿರ್ಗಾ ಪ್ರಸಾದ ಹಿಂಗ ಮಾಡ್ತದ. ಅಕಸ್ಮಾತ್ ಈ ಊಟ ಮಾಡೋ ಕಾಲಕ್ಕೆ ಏಸ್ ಮಂದಿ ಹಲ್ಲು ನಾಲಿಗೆ ಕಡ್ಕೊಂಡ್ರಿ, ಹಲ್ಲಿಲಿ ಕಡ್ಕೊಂಡಿಲ್ಲೋ? ಹಂಗ ಅಕಸ್ಮಾತ್ ಸ್ವಾಮಿ ಏನಾರ ನಿಮ್ಮ ಬಾಯಾಗ ಸಿಕ್ಕ ಅಂದ್ರ ಕಟ್ಟನ ಕಡ್ದು ಬಿಡ್ತಾವ. ಹಲ್ಲ ಕೊಟ್ಟಿದ್ದು ನ್ಯಾಲಿಗೆ ಖರೆ, ಕೊಟ್ಟಿದ್ದು ನ್ಯಾಲಿಗೆ ಅನ್ನೋದು ಋಣ ಇಲ್ಲ. ಆದ್ರೆ ಹಲ್ಲು ನುರ್ಸು ಕಾಲಕ್ಕೆ ಸಿಗಬಾರ್ದು, ಸಿಕ್ತು ಅಂದ್ರೆ ಕಟ್ಟನ ಕಡ್ದು ಬಿಡ್ತಾವ. ಸನ್ಯಾಸಿ ಸಮಾಜದೊಳಗೆ ಸಿಕ್ಕೊಂಡ ಅಂದ್ರೆ ಒಮ್ಮೆ ಕಡಿಬಾರ್ದು, ಕಡಿದ್ರಿ ಅಂದ್ರೆ ಅದು 10 ವರ್ಷ 20 ವರ್ಷ ಮ್ಯಾಲೆ ಎದ್ದಿದ್ದ ಇತಿಹಾಸ ಇಲ್ಲ. ಮತ್ತು ಆ ನ್ಯಾಲಿಗೆ ಇನ್ನೊಂದು ಏನು ಕೆಲಸ ಮಾಡ್ತದ ನೋಡ್ರಿ, ಈ ತಿನ್ನುವಂಥ ಅನ್ನದ ಅಗಳ ಅಕಸ್ಮಾತ್ ಇದು ಹಲ್ಲಾಗ ಹೋಗಿ ಸಿಕ್ಕೊಂತೀವಿ ಅಂದ್ರೆ ನಿಮ್ಮ ನ್ಯಾಲಿಗೆ ಏನು ಮಾಡ್ತೈತಿ? ಸುಮ್ ಕುಂದಿರ್ತತನ ಅದು, ಹಲ್ಲು ಅಳಿಗಾಡ್ಸತ್ತಲ್ಲ ಅದಲ್ಲಿ ಹೆಂಗೆ ಅಳಿಗಾಡಿಸ್ತೈತಿ? ಎಲ್ಲಿ ತನಕ ಅದಕ್ಕೆ ನ್ಯಾಲಿಗೆ ಸಮಾಧಾನ ಇಲ್ಲ ಅಂದ್ರೆ ಆ ಹಲ್ಲಾಗ ಸಿಕ್ಕೊಂಡ ಅಗಳ ಅದು ಸರಸುತನ, ಅದಕ್ಕೆ ತೆಗಿಯುತನ ಆ ನ್ಯಾಲಿಗೆ ಸಮಾಧಾನ ಇಲ್ಲ. ಹಂಗ ಈ ಸಮಾಜ ಅನ್ನುವಂಥ ನ್ಯಾಲಿಗೆ, ಈ ಹಲ್ಲು ಅನ್ನುವಂಥ ಸಮಾಜದೊಳಗೆ ಸನ್ಯಾಸಿ ಅನ್ನುವಂಥ ನ್ಯಾಲಿಗೆ ಆ ಸಮಾಜದ ಕಸರನ್ನು ತೆಗೆಯೋ ತನಕ ಮಠದಾಗಿದ್ದ ಸ್ವಾಮಿಗೆ ನಿದ್ದೆ ಹತ್ತುವುದಿಲ್ಲ ಅನ್ನುವಂಥದ್ದು. ಹೌದಾ? ಆದ್ರೆ ಸುಮ್ಕೊಂಡ್ರದಿಲ್ಲ ಇದು. ಆ ನ್ಯಾಲಿಗಿದ ಭಾಳ ಆಗ್ಯದ, ನ್ಯಾಲಿಗಿದ ಭಾಳ ಆಗ್ಯದ, ನ್ಯಾಲಿಗಿದ ಭಾಳ ಆಗ್ಯದ ಅನ್ನದ ಹಲ್ಲಿನ ರೂಢ. ನಾವು 32 ಮಂದಿ ಅದೆವು, ನ್ಯಾಲಿಗಿರೋದು ಒಂದೈತಿ ಅಂದದ್ದ. ಈ ನ್ಯಾಲಿಗೆ ಏನು ಮಾಡ್ತೈತಿ? ಒಂದು ಸ್ವಲ್ಪ ನ್ಯಾಲಿಗೆ ಸ್ವಭಾವ ಏನಂದ್ರೆ, ಒಂದಿಟ ನಿಮಗೂ ಗೊತ್ತಿಲ್ಲಾರ್ದಂಗೆ ನನಗೂ ಗೊತ್ತಿಲ್ಲಾರ್ದಂಗೆ ತುಟಿ ಒಣಗೋದು ಸಹಜ, ತುಟಿ ಒಣಗೋದು ಸಹಜ. ಇವು ಎರಡಕ್ಕೂ ನಡುವೆ ತಿಕ್ಕಾಟ ಬತ್ತು. ಅದು ಹಲ್ಲು ಮತ್ತು ನ್ಯಾಲಿಗೆ, ಸ್ವಾಮಿ ಮತ್ತು ಸನ್ಯಾಸಿ ಎರಡೂ ಅರ್ಥ. ಹಿಂಗ ಆ ಸೊಂಡಿ ಸ್ವಲ್ಪ ನಮ್ಮ ತುಟಿ ಒಣಗದಾಗ ನಮಗ ಗೊತ್ತಿಲ್ಲಾರ್ದಂಗೆ ನಮ್ಮ ನ್ಯಾಲಿಗೆ ಏನು ಮಾಡ್ತೈತಿ? ಸ್ವಲ್ಪ ಹೊರಗೆ ಬಂದು ತುಟಿ ತೆವಾಂಶ ಮಾಡಿ ಒಳಗೆ ಹೋಗ್ಬಿಡ್ತೈತ. ಅದು ಹೌದೋ ಇಲ್ರಿ ಶಾಸ್ತ್ರಿಗಳ? ಹೊಕ್ಕತ್ತೇನಿಲ್ರಿ? ನಮಗ ಗೊತ್ತಿಲ್ಲಾರ್ದಂಗೆ ಸ್ವಲ್ಪ ತುಟಿ ಬಂದು ಅದು ಹಿಂಗೆ ಮಾಡ್ಕೊಂಡು ಒಳಗೆ ಹೋಗ್ಬಿಡ್ತೈತ. ಅದು ಇದನ್ನ ಆ 32 ಹೊಲ ಕಾಯಕತ್ಬಿಟ್ಟು ಈ ಮಗಂದು ಭಾಳ ಆಗ್ಯದ. ಯಾವಾಗ ಇದು ಹೊರಗೆ ಬರ್ತತ್ ದಾರಿ ಕಾಯಕತ್ಬಿಡ್ತು, ಹೊಟ್ಟು ಸ್ವಲ್ಪ ತುಟಿ ವರ್ದಿ ಮಾಡಾಕ ಜಸ್ಟ್ ಹೊರಗೆ ಬರೋದಕ್ಕೆ ಮುಂದೆ 4 ಕೆಳಗೆ 4 ಹಲ್ಲು ಒತ್ತಿ ಹಿಡಿದು ಬಿಟ್ಟದು. ಹಿಂಗೆ ನೀ ದೊಡ್ಡವ ನಾವೆಲ್ಲರೂ ದೊಡ್ಡವರು ಅಂತ ಕೇಳಿದ್ರು ಅವರು. ಆ ಹಲ್ಲು ನಾವು 32 ಮಂದಿ ಅದೇವು, ನೀವೊಬ್ಬನ ಅದಿ, ನಾವು ದೊಡ್ಡವರು ಏನು ನೀ ದೊಡ್ಡವ? ಸಿಕ್ಕೊಂಡದ್ ಪಾಪ ನ್ಯಾಲಿಗೆ ಏನು ಅನ್ಬೇಕದು? ಸನ್ಯಾಸಿ ಪಾಪ ಏನು ಅನ್ಬೇಕದು? ಆ ಕ್ಷಣಕ್ಕೆ ನೀವ ದೊಡ್ಡವ್ರು ಬಿಡ್ರೋ ಮಾರಾಯ ಅಂದ. ನೀವ ದೊಡ್ಡವ್ರು ಬಿಡ್ರಪ್ಪ ಸಿಕ್ಕೊಂಡ್ ಕೂತನು, ಅರ್ಧ ಒಳಗೆ ಅರ್ಧ ಹೊರಗೆ ಕಚ್ಚಿ ಹಿಡ್ದಿರಿ, ನೀವ ದೊಡ್ಡವ್ರು ಅಂತ ಅಂದ್ಬಿಟ್ಟ. ಆಮೇಲೆ ನಾವ ದೊಡ್ಡವ್ರು ಒಪ್ಕೊಂಡು ನೋಡು, ಈಗ ಒಪ್ಕೊಂಡು ನೋಡು ಅಂತ ಅಂದಮೇಲೆ ನ್ಯಾಲಿಗೆ ಸರಳ ಒಳಗೆ ಹೋಗಕ್ಕೆ ಬಿಟ್ಟು, ಆಮೇಲೆ ನಿಮಗೆ ಹೇಳ್ತೀನಿ ನ್ಯಾಲಿಗೆ ಭಾಳ ಶಾನೆ. ಯಾಕಂದ್ರೆ ಇದು ಒಂದ ಮನೆಯಾಗ ಉಂಡಿರೋದಿಲ್ಲ, 10 ಮನೆ ಕಡೆ ಉಂಡಿರ್ತದ. ಈ ಮಕ್ಕಳು ಹೊರಗೆ ಬಂದಾಗ ನನ್ನ ಕಚ್ಚಿ ಹಿಡ್ದಾರು ಮಾಡ್ತಾನೆ ಅಂದವನು ಆ ಮನುಷ್ಯನ ಎದುರುಗಡೆ ಒಬ್ಬ ಗಟ್ಟುಳು ಪೈಲವಾನ ಹೊಂಟಿದ್ದಿಂಗೆ. ನಿಮಗೆ ನಾ ಕೇಳ್ತೇನೆ, ಹಲ್ಲು ಮಾತಾಡ್ತಾವ ನ್ಯಾಲಿಗೆ ಮಾತಾಡ್ತತೆ? ಯಾವ್ದು ಮಾತಾಡ್ತೈತ್ರಿ? ಹಲ್ಲು ಮಾತಾಡ್ತಾವ ನ್ಯಾಲಿಗೆ ಮಾತಾಡ್ತತೆ?
ಹಲ್ಲಿಲೆ ಮಾತಾಡ್ರಿ ನೋಡುನು. ಹಲ್ಲು 32 ಅದಾವ ಕರೆ ಮಾತಾಡ್ತಾನ ಅದ. ನ್ಯಾಲಿಗೆ ಒಂದೈತೆ ಅದು ಮಾತಾಡ್ತದೆ. ನನ್ನ ಒತ್ತಿ ಕಚ್ಚಿ ಹಿಡಿದಿರಿ ಆ ಮಕ್ಕಳೇ ಅಂದದ್ದ ನ್ಯಾಲಿಗೆ ಏನು ಮಾಡಿಬಿಡ್ತು ಪೈಲ್ವಾನಗ. ಯಾಕೋ ಮಗನ ಭಾಳ ತಿಂಡಿಗೆ ತಣ್ಣಿಂದ ಅಂದ್ಬಿಡ್ತದು. ನಾ ಸುಮ್ಮ ಹೊಂಟವ್ ನನ್ನ ಬಂದು ಹಿಂಗಂತೆ ಅಂದವನ ಅವನು ಸರ್ದಂತ ಗೆಡ್ಡೆ ಹೊಡೆದವ. 4 ಉಚ್ಚಿ ಬಿದ್ದು ಯಾವ ಹಲ್ಲ. ಆವಾಗ ನ್ಯಾಲಿಗಂತೂ ನೀವು ದೊಡ್ಡವ್ರ ನಾ ದೊಡ್ಡವ. ಅವ ಹಲ್ಲು ಅಂತವ ನಾವು 4 ಮಂದಿ ಉಚ್ಚಿ ಬಿದ್ದೇವು ಮರಯ್ಯ. ಇನ್ನೊಂದು 2 ಕಡ್ತ ಕೊಟ್ಟಂದ್ರೆ ಓಸು ಉಚ್ಚಿ ಬೀಳ್ತು. ನ್ಯಾಲಿಗೆನ ದೊಡ್ಡದು. ಹ್ಯಾಂಗ ನ್ಯಾಲಿಗೆ ಅಲ್ಲಿ ದೊಡ್ಡದಾತು, ಇಲ್ಲಿ ಸನ್ಯಾಸಿ ಆದಂಥ ನ್ಯಾಲಿಗೆ ಊರಿಗೆ ದೊಡ್ಡದು ಅನ್ನುವಂಥದ್ದು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥದ್ದು. ಇಷ್ಟ ವಿಚಾರ ನೋಡ್ರಿ, ಸಿಂಪಲ್ ಹೇಳಿಬಿಡ್ತೀನಿ. ಈಗ ವಯಸ್ಸಾನದದ, ಈ ಭಾಗಕ್ಕೆ ನಾ ಬಂದಿಲ್ಲ, ಈ ಭಾಗಕ್ಕೆ ನಾ ಇವತ್ತ ಬಂದಿದ್ದು. ಇಷ್ಟು ದೂರ ಕಾರ್ಯಕ್ರಮಕ್ಕೆ ಮೊದಲೇ ಮಾತು ನಾವು ಹೋಗಲ್ಲ. ನಮ್ಮದು ಅಲ್ಲೇ 40 ಕಿಲೋಮೀಟ್ರ್ 30 ಕಿಲೋಮೀಟ್ರ್ನಾಗ ಅಲ್ಲೇ ಕುಳಬಾನ ಸುತ್ತಿ ಊರಿಗೆ ಹೋಗ್ಬಿಡ್ತೇವೆ ನಾವು. ಆದ್ರೆ ಇಲ್ಲಿ ಯಾಕಾರ ಬಣ್ಣೆ ಅನ್ನಂಗೆ ಆಗೋತು ನನಗೆ. ಇಂಡಿಗೆ ಬರ್ತಾನ ಬಣ್ಣಿ ಕಮ್ಮಗ ಬಣ್ಣಿ. ಮತ್ತು ಇಂಡಿಯಿಂದ ಅಗರ್ಕೇಡ್ ತನಕ ಈ ಭಾಗದ ಜನರ ಪುಣ್ಯವಂತರು ನೀವೆಲ್ಲರೂ. ಎಷ್ಟು ಜನ್ಮದ ಕರ್ಮ ಮಾಡ್ರೆ ಏನ. ಇರ್ಲಿ ಪರವಾಗಿಲ್ಲ. ಆದ್ರೆ ನಿಮಗೆಲ್ಲ ಹೇಳೋದೇನಂದ್ರೆ, ಸಂಸಾರಸ್ಥ ಬೆಲೆ ಯಾವಾಗ ಬರ್ತೈತಿ ಅಂದ್ರೆ 50 ವರ್ಷದ ತನಕ ಮಾತ್ರ ಬೆಲೆ ಇರ್ತೈತಿ ಅವ್ನು ಸಂಸಾರಸ್ಥ. ಯಾಕಂದ್ರೆ ದುಡಿತಾನ, ಪಗಾರ ಬರ್ತೈತಿ, ಜವಾಬ್ದಾರಿ ಹೊತ್ತಿರ್ತಾನ, ತರ್ತಾನ, ಕೊಡ್ತಾನ, ನೀಗಿಸ್ತಾನ. 50 ವರ್ಷದ ಮಟ್ಟ ಅದಕ್ಕೆ ಭಾಳ ಕಿಮ್ಮತ್ತು. ಅಯ್ಯ ಉಂತಿಯೇನ, ಅಯ್ಯ ಬಿಸಿ ತಿಂತೀಯೇನ, ಅಯ್ಯ ಬಂದು ಕೂಡಲೇ ಚಹಾ ಕುಡಿತೀಯೇನ, ಬಿಸಿಲು ಭಾಳ ಐತೆ ಪಾನಕಾನ ಕುಡಿದು ಬಿಡು, ಹೀಗೆಲ್ಲ ಭಾಳ ಕಿಮ್ಮತ್ತು ಅದಕ್ಕೆ. 50 ವರ್ಷದ ತನಕ ಮಠದ ಸನ್ಯಾಸಿಗೆ ಸಿಕ್ಕ ಬೈತಾರೆ ಮಂದಿ. ಬೈತಾರಿಲ್ರಿ? ಅಯ್ಯ ಅವಂಗೆ ಯಾಕದು, ಅಯ್ಯ ಅವಂಗೆ ಯಾಕಿದು, ಎಲ್ಲರೂ ಬೈತಾರೆ. ನಾವು ಬೇಸ್ಕೊಂಡವ್ರೆ, ಏನು ಸಮಸ್ಯೆ ದೂರ ಇಲ್ಲ, ದೊಡ್ಡದಿಲ್ಲ. 50 ವರ್ಷದ ತನ ಅವಂಗ ಬೆಲೆ ಯಾರಿಗೆ? ಸಂಸಾರಸ್ಥಗ. 50 ವರ್ಷದ ತನಕ ತೆಗಳಿಕೆ ಬೈಗುಳ ಸನ್ಯಾಸಿಗೆ ಜಾಸ್ತಿ. 50 ವರ್ಷ ಆದ್ಮೇಲೆ ರಿಪೀಟ್ ಆಕತ್ತಿದ. 50 ವರ್ಷ ಆದ್ಮೇಲೆ ಅವ ಸಂಸಾರಸ್ಥಗೆ ಚೀತು ನಾಯಿ ಪಡೆದ್ರದು. ಯಾಕೆ? ಅವಂದೆಲ್ಲ ನಿಂತಿರ್ತೈತಿ. ಅವನ್ ಕೇಳ್ರಿ ನೀವು 50 ವರ್ಷ ಆದ ನಂತರದವ್ರಿಗೆ ಹೆಂಗೈತ್ರಿ ಬದುಕ? ಏನು ನಂಬದೈತ್ರಿ? ಎಲ್ಲ ಹಾಕಿದ ಐತಿ. ಏನು ನಂಬದೈತ್ರಿ? ಮಗ ಅದನ್ನ ಅವನ ಮಾಡ್ಕೊಂತ ಹೊಂಟಾನ್ರಿ. ಹಿಂಗಂತಾರಿ ಅಂತಾರಿಲ್ರಿವ? ಅಂದಿರಿಲ್ರಿ? ಅಂದಿರಿ? ಶಾಬಾಷ್. ಬಹುತೇಕ ಇಷ್ಟು ಶರ್ರಗೆ ಮುಚ್ಕೊಂಡು ನಗಾಕತ್ತೀರಿ ಅಂದ್ರೆ ಗ್ಯಾರಂಟಿ ಅಂದಿರ್ಬೇಕು ನೀವು. ಇರ್ಲಿ ಪರವಾಗಿಲ್ಲ, ಇದ್ದಿದ್ದ ಸತ್ಯನೇ ಐತಿ ಬಿಡ್ರಿ. ಅದನ್ನು ಕೇಳಿ ನೋಡ್ರಿ ನೀವು, ಗ್ಯಾರಂಟಿ ಇದ್ದ. ನಮ್ದು ಏನಿಲ್ರಿ, ಎಲ್ಲ ಹಾಕಿದ. ಇನ್ನಟ್ಟು ಕೇಳಿ ನೋಡ್ರಿ ಅವನ್ನ ಬೇಕಾದ್ರೆ ನೀವು, ಏನೈತ್ರಿ ಎಲ್ಲ ಅವ ಮಗನ ಅವನ ಮುಂದುವರ್ಸ್ಕೊಂಡು ಹೊಂಟಾನ್ರಿ. ನಾವು ಸುಮ್ಮನೆ ಸೂರ್ಯ ಮುಣಗ್ತಂದ್ರೆ ನಮ್ಮದೊಂದು 8 ಮಂದಿದು ಗ್ರೂಪ್ ಮಾಡ್ಯವು, ವಾಕಿಂಗ್ ಹೋಗಿಬಿಡ್ತೀವಿ ಹಿಂಗೆ ಗ್ರೌಂಡನ್ಯಾಗ. 50 ವರ್ಷ ಆದಮೇಲೆ ಸನ್ಯಾಸಿಗಳಿಗೆ ಬೆಲೆ. ನಡೆದಾಡುವ ದೇವರು, ವಾಗ್ಮಿಗಳು, ಅನುಷ್ಠಾನ ಮೂರ್ತಿಗಳು, ತಪಸ್ವಿಗಳು, ಇನ್ನು ಏನು ಬರ್ತಾವ್ರಿ ದೊಡ್ಡ ದೊಡ್ಡ ನಡೆದ ಏನು ಜೀವಂತ ದೇವ್ರು ಅನ್ನಂಗೆ. ಆವಾಗ ಭಕ್ತಿ ಉಕ್ಕಿ ಜಾಸ್ತಿ ಹರಿದು ಭಕ್ತರಿಗೆ ಅವಾಗ ಏನು ಮಾಡ್ತಾರ? ಮಠದಾಗ ಮನ್ಯಾಗ ಏನರ ಮಾಡ್ಲಿಕ್ಕೆ ಸ್ವೀಟ್ರ ಮಾಡಲಿ, ರೊಟ್ಟಿಯಾರ ಮಾಡಲಿ, ಚಕ್ಕಲಿ ಉಂಡಿ ಏನರ ಮಾಡಲಿ ಮಠಕ್ಕೆ ತಂದು ಕೊಡ್ತಾರೆ. ಅವಾಗ ಅಲ್ಲಿ ಮಠ ತಂದು ಕೊಡಂಗಿಲ್ಲ. ಆವಾಗ 50 ವರ್ಷ ಆದಮೇಲೆ ಪಾಪ ಅದಕ್ಕೆ ಶುಗರ್ ಬಂದು BP ಬಂದು ಏನು ನೀವು ತಂದು ಕೊಟ್ಟು ಹೋಳಿಗೆ ತಿಂದೇನು ಸಾಯಂತಿರೋ? ಆವಾಗ ಹೋಳಿಗೆ ಚಕ್ಕಲಿ ಉಂಡಿ ತಿನ್ನಬೇಕು ಅಂತಂದ್ರೆ ಬಾಯಾಗ ಹಲ್ಲಿರ್ಬೇಕಲ್ಲ. ಅದಕ್ಕೆ ನಾ ಏನಂತನು, ಇದ್ದಾಗನ ಕೊಟ್ಟು ಬಿಡ್ರಿ. ಇದ್ದಾಗನ ಕೊಟ್ಟು ಬಿಟ್ರೆ ಹೊಟ್ಟೆ ತುಂಬ ಪ್ರಸಾದ ಮಾಡ್ತಾರೆ.
ಕಾರಣ ಬರೀ ಪ್ರಸಾದದ ಅಷ್ಟೇ ಅಲ್ಲ ನಾ ಹೇಳೋದು. ನನಗೆ ವಿಶ್ವಾಸ ಹಿಂಗೆ ಅನಿಸತ್ತಲ್ಲ, ಈ ಅಗರಕೇಡದ ಗ್ರಾಮಸ್ಥರು ನೀವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಮಠಕ್ಕೆ ಬರ್ತೀರಿ. ಇನ್ನಷ್ಟು ಜನ ಮಠಕ್ಕೆ ಬಂದು ಹಿರಿಯರ ಜವಾಬ್ದಾರಿ ಹೊತ್ಕೊಂಡು ಅಜ್ಜಾರ ಮುಂದಾಳತ್ವದೊಳಗೆ ಇಲ್ಲಿ ದೊಡ್ಡ ಜಾಗ ಅದ, ದೊಡ್ಡ ಸಾಲಿ ಒಂದು ಹೆಂಗಾರ ಮಾಡಿ ತೆಗೆದು ಬಿಡ್ರಿ. ನೀವು ಒಂದು ಸಾಲಿ ತೆಗೀರಿ ಇಲ್ಲಿ. ನನಗೆ ವಿಶ್ವಾಸದ 5 ವರ್ಷದೊಳಗೆ ಬಂತನಾಳ ಶಿವಯೋಗಿಗಳ ಹೆಂಗ ಈ ಗಡಿ ನಾಡದೊಳಗೆ ಬರಗಾಲ ನಾಡದೊಳಗೆ ಬಂತನಾಳ ಅಜ್ಜವರು ಶಾಲೆಯನ್ನು ತೆಗೆದು ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ರಲ್ಲ, 2ನೇ ಬಂತನಾಳ ಶಿವಯೋಗಿಗಳು ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು ಆಗ್ತಾರನ್ನೋ ವಿಶ್ವಾಸ ನನಗದ. ಸ್ವಲ್ಪ ಸಾಥ್ ಕೊಡ್ರಿ. ಭಾಳ ಬುದ್ಧಿವಂತರವರು, ಭಾಳ ತಿಳುವಳಿಕೆವಂತರವರು, ಸಮಾಜವನ್ನು ನೋಡಿದ್ದಾರೆ. ಏನೂ ಆಸೆ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ನನಗೇನೂ ಬೇಡ ಅನ್ನುವಂಥ ಮನಸ್ಥಿತಿ. ಈಗಿನ ನನ್ನ ವಯಸ್ಸದ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೇ ಆತು ಅಂತಂದ್ರೆ ಇಲ್ಲೇ ಒಂದು ಶಾಲೆ ತೆಗೆದು ಬಿಟ್ರಿ ಅಂದ್ರೆ ಎಲ್ಲರೂ ಕೂಡ ಅದನ್ನು ಶಾಲೆ ಎಷ್ಟರ ಮಟ್ಟಿಗೆ ಬೆಳಿತೈತಿ ಅಂದ್ರೆ ಬಂತ್ನಾಳ ಅಜ್ಜವರು ಹಾಕಿಕೊಟ್ಟ ಮಾರ್ಗದರ್ಶನ ಅಗರಕೇಡದೊಳಗೂ ಅದ್ರ ಜ್ಯೋತಿ ಬೆಳಗಿತ್ತು ಅನ್ನುವಂಥ ಹೆಸರು ಈ ಗ್ರಾಮಕ್ಕೆ ಬರ್ತದೆ ಅನ್ನುವಂಥದ್ದು ನನ್ನ ಅಪೇಕ್ಷೆ. ಹಾಗಾಗಿ ಅಜ್ಜವರು ಇನ್ನ ವಯಸ್ಸಿನಲ್ಲಿ ಸಣ್ಣವರು, ಎಲ್ಲರೂ ನಿಮ್ಮಲ್ಲಿ ಕೇಳಿಕೊಳ್ಳೋದೇನು ಅಂತಂದರೆ ಈ ಮಠದ ಅಭಿವೃದ್ಧಿ ಇನ್ನಷ್ಟಾಗಬೇಕು. ಒಳಗ ಗದ್ಗಿ ಭಾಗವನ್ನು ನಾನು ನೋಡಿದೆ, ಅದೃಷ್ಟದ ಬಾಗಲನ ಮುಚ್ಚದಲ್ಲಿ. ಹೆಂಗ ಅದೃಷ್ಟದ ಬಾಗಲ ಮುಚ್ಚದ? ಪ್ರಭುಲಿಂಗೇಶ್ವರ ಅಜ್ಜವ್ರ ಮುಂದೆ ಗ್ವಾಡಿ ಕಟ್ಟಿಬಿಟ್ರಿ. ಅದೃಷ್ಟ ಎಲ್ಲಿಂದ ಬರಬೇಕದು? ಮಣ್ಣಿಗೆ ಲಕ್ಷ್ಮಿ ಬರೋ ಮುಂದೆ ಬಾಗಲ ಮುಚ್ಚಿದ್ರೆ ಹೆಂಗಾದಿತ್ತು? ಯಾಕ್ರಿ ಹಂಗಾಗಿ ಅದು ಪರಿಸ್ಥಿತಿ ಒಳಗೆ ಗದ್ದಿಗೆ ಮುಂದಿನ ಗ್ವಾಡಿ ತೆಗೆದು ನೋಡ್ರಿ ನೀವು, ಮಠ ಹೆಂಗೆ ಬೆಳಿತೈತಿ ನೋಡಕತ್ತಿರ್ಬೇಕಾದ್ರೆ ಅದ್ಭುತವಾಗಿ ಬೆಳೀತದ. ಮಠದ ವಾಸ್ತುನು ನಂಬರ್ 1 ಅದ, ಆಯಾನು ನಂಬರ್ 1 ಅದ, ಗದ್ದಿಗೆ ಇದ್ದ ಜಾಗನೂ ನಂಬರ್ 1 ಅದ. ಅದನ್ನು ಸ್ವಲ್ಪ ತೆಗೆದು ಆ 3 ಗದ್ದಿಗೆಗಳು ಸಪ್ರೇಟ್ ಮಾಡಿ ಒಂದು ಕಟ್ಟಡ ಮಾಡಿ ಅದಕ್ಕೊಂದು ಗೋಪುರ ಮಾಡಿದ್ರಿ ಅಂತಂದ್ರೆ ಮೊದಲು ಆ ಕೆಲಸದ ಜವಾಬ್ದಾರಿಯನ್ನು ತಾವು ಹೊತ್ತಗೋರಿ. ಅಂದ್ರೆ ಅದು ವರ್ತಿ ನೀರಿದ್ದಂಗೆ, ಅದು ವರ್ತಿ ನೀರು. ಅಲ್ಲಿ ನಾವು ಸ್ವಲ್ಪ ಅದನ್ನು ಗದ್ದಿಗೆ ಜಾಗೃತ ಮಾಡಿದೀವಿ. ನಿತ್ಯ ಪೂಜೆ ಪುನಸ್ಕಾರಗಳು ನಡೆದು, ಘಂಟಾನಾದಗಳು ನಡೆದು, ಅಂದ್ರೆ ಮಂತ್ರಘೋಷಗಳು ನಡೆದು ಅಂತಂದ್ರೆ ಈ ಮಠದೊಳಗಿರುವಂಥ ಎಲ್ಲ ದುಷ್ಟಶಕ್ತಿಗಳು ದೂರವಾಗಿ ಇದು ಪಾವನ ಕ್ಷೇತ್ರ ಆಗ್ತದೆ ಅನ್ನುವಂಥ ಭಾವನೆ ನಂದದೆ ಅನ್ನುವಂಥದ್ದು ಈ ಮುಖಾಂತರ ತಮಗೆ ತಿಳಿಸಿ, ಇನ್ನು ಆ ದೇವಸ್ಥಾನದ ಉದ್ಘಾಟನೆಗೆ ನಾ ಬರ್ತೇನೆ ಅನ್ನುವಂಥದ್ದು ತಮಗೆ ತಿಳಿಸಿ, ಅಜ್ಜವ್ರಿಗೂ ತಿಳಿಸಿ. ಅಷ್ಟೊತ್ತಿಗೆ ರೋಡು ಆಗಿರ್ತದೆ, ಡಾಂಬರಿನೂ ಆಗಿರ್ತೈತಿ. ಬರ್ಬೇಕಾರೆ ಅಜ್ಜಾರಿಗೆ ಅಂದೆ, ಬರ್ಬೇಕಾರೆ ಹಂಗೆ ಬಂದೇವ್ರಿ, ಹೋಗೋ ಮುಂದೆ ನಮ್ಮ ಗಾಡಿ ಎಲ್ಲ ಮೋಡಕ ಆಗಿ ಕದಾ ಪದ ಹುಳಿ ಹುಚ್ಚಿ ಬಿದ್ದು ಇಲ್ಲೇ ಹಿಂಡ್ಯಾಗ ಸೆಕೆಂಡ್ ಹ್ಯಾಂಡಕ್ಕೆ ಮಾರಿ ಹೋಗೋದ. ಅದಕ್ಕೆ ಈ ಭಾಗದ ನಾಯಕರು ಕೂಡ ಸ್ವಲ್ಪ ರಸ್ತೆ ಬಗ್ಗೆ ಗಮನ ಹರಿಸಿದ್ರೆ ಭಾಳ ಉತ್ತಮ ಆದೀತು. ನಮ್ಮ ಭಾಗದೊಳಗೆ ನಾವು ಹೇಳಿ ಮಾಡಿಸ್ತಿರ್ತೀವಿ, ಎಲ್ಲೇ ಹಿಂಗೆ ಕೆಟ್ಟತ್ ನೋಡ್ರಿ ರೋಡ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗ್ತಿರ್ತಾವೆ. ಹಿಂಗೆ ಈ ಭಾಗದೊಳಗೆ ಹೋದ ಆಗಲಿ. ಮಠದ ಅಭಿವೃದ್ಧಿನೂ ಕೂಡ ನಿರಂತರವಾಗಿ ನಡೀಲಿ. ಒಟ್ಟಾರೆ ನನಗೆ ಈ ಮಠಕ್ಕೆ ಬಂದದ್ದು ಖುಷಿ ಏನಂತಂದ್ರೆ, ಈ ಮಠ ಸಂಪೂರ್ಣವಾಗಿ ಹಾನಗಲ್ಲ ಗುರುಕುಮಾರೇಶ್ವರನ ತತ್ವದ ಅಡಿ ಒಳಗೆ ನಡೆಯಾಕತ್ಯದ ಅಂತ ಅಂದಿದ್ದಕ್ಕೆ ನನಗೆ ಹೊಟ್ಟೆ ತುಂಬಿದಂಗಾತು, ನನಗೆ ಭಾವ ತುಂಬಿದಂಗಾತು, ನನಗೆ ಕರಳು ತುಂಬಿದಂಗಾತು. ಹಾನಗಲ್ ಅಜ್ಜನ ತತ್ವ ಎಲ್ಲಿ ಜೀವಂತದೆಯೋ ಆ ಮಠ ಗಗನದ ಎತ್ತರಕ್ಕೆ ಅದು ಹೋಗೇ ಹೋಗ್ತದೆ ಅನ್ನುವಂಥ ವಿಚಾರ ನಂದು. ಎಷ್ಟೋ ಜನ ಮಠಾಧೀಶರಿಗೆ ಇರ್ಲಿಕ್ಕೆ ರೂಮ್ ಇಲ್ಲ ಅಂತ, ಅದ್ರಾಗ ನಿಮ್ಮ ಭಾಗದ ಶಾಸಕರು ಅಜ್ಜವರಿಗೆ ಒಂದು ರೂಮನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನಷ್ಟು ಒತ್ತಡವನ್ನು ಹಾಕಿ ಭಕ್ತರು ಕೂಡ ಸಂಘಟನೆ ಮಾಡಿ ಮಠದ ಜೀರ್ಣೋದ್ಧಾರ ಕೂಡ ಅದಾಗಬೇಕು ಅನ್ನುವಂಥದ್ದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ
ಯಾಕೆ ಸನ್ಯಾಸಿ ಬದುಕು ಅವ್ರ ಬಾಯಿ ಒಳಗೆ ಏನು ಬರ್ತತ್ತ ಅದು ಹಾಕಿರ್ತಾವ. ನಮ್ಮ ನಾಗಲಿಂಗ ಅಜ್ಜವ್ರದ್ದು ಕತಿ ಕೇಳಿರಲ್ಲ ನೀವು. ನಾವು ಒಂಥರ ನಾಗಲಿಂಗ ಅಜ್ಜ ಇದ್ದಂಗೆ, ನಾತು ನಾಗಲಿಂಗ ಅಜ್ಜ ಇದ್ದಂಗೆ. ಎಲ್ಲಿ ಹೋಗಿರ್ತೀನಿ ಏನಾಗಿರ್ತೈತೆ ಅದು ಹಾಗೆ ಹೋಗಿರ್ತೈತೆ. ಅವ ಭಾಳ ತಲೆ ತಿನ್ನಾಗ್ತಿತ್ತು ನನಗೆ. ಬರ್ರಿ ಅಜ್ಜರ ಮನೆ ಕಟ್ಟತ್ತೇನೆ, ಬರ್ರಿ ಅಜ್ಜರ ಮನೆ ಕಟ್ಟತ್ತೇನೆ, ಬರ್ರಿ ಅಜ್ಜರ ಬರ್ತಾನೆ ಹೋಗ ಅಂತ ಅಂದಿದ್ದು ನಾವು. ಅಜ್ಜಾರ ಎಲ್ಲಿ ತನಕ ತಿಳಿತೀನಿ ಅಂದ್ರೆ ಅಜ್ಜಾರ ಬಾಗಲ ಕುಂಡ್ರಿಸಿ ಇವತ್ತರ ನೀವು ಬರಬೇಕಂತಂದ ನನಗಾರ ಹೋಗೋ ಮನಸ್ಸಿಲ್ಲ. ನಮ್ಮ ಮನಸ್ಸಿಗೆ ಬಂದ್ರೆ ಅಟ್ಟ ಹೋಗೋಣ. ಬಾಗಲ ಕುಂಡ್ರಿಸೇನು ಬರ್ರಿ ಅಂತಂದ. ನೀ ಮಕ್ಕೊಂಡಿದ್ನಿ ಬಡಬಡ ಹಿಂಗಂದು ಎಬಿಸಿ ಕೆಲಸ. ಬಾಗಲ ಕುಂಡ್ರಿಸೇನು ಬರ್ರಿ ನೋಡಮ್ ಬರ್ರಿ ಅಂತಂದ. ನಿನ್ನ ಮನೆ ಬಾಗಲಕ್ಕನ ಬರ್ತಾನೆ ನಡೀಲಿ ಅತ್ತ ಅಂದೆ. ಸಂಜೆ 6ಕ್ಕೆ ಸತ್ತಿತ್ತು. ಅವನ ಮನೆ ಬಾಗಲ, ಅದು ಬಾಗಲ, ಈ ಬಾಗಲಲ್ಲ, ಅವನ ಮನೆ ಬಾಗಲ, ದಂಡಿ ಬಾಗಲ, ಜಂತಿ ಇಲ್ಲ, ಗ್ವಾಡಿ ಇಲ್ಲ, ಆ ಮನೆ. ಅದಕ್ಕೆ ನಾವು ಒಂಥರ ನಾಗಲಿಂಗ ಅಪ್ಪವ್ರು ಇದ್ದಂಗೆ. ಅದಕ್ಕೆ ಯಾವಾಗಿದು ಬಾಯಿಗೆ ಬಂದತ್ತಿ, ಜೀರ್ಣೋದ್ಧಾರದ ಬಂದತ್ತಿ ಅಂದ್ರೆ ನನಗೆ ವಿಶ್ವಾಸ ಇದು ಕಟ್ಟಡ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ ಸಂಪೂರ್ಣವಾಗಿ ಇದೆ ಅನ್ನುವಂಥದ್ದು. ಅಜ್ಜವರು ಕೂಡ ಸಣ್ಣವರು ಎಲ್ಲರೂ ಕೂಡ ಮುಂದೆ ಹಾಕ್ಕೊಂಡು ಅವರು ಏನೂ ಅನ್ನೋದಿಲ್ಲ. ಮುಗ್ಧ ಮನಸ್ಸು, ಸಮಾಧಾನ ಜೀವ. ನಾವು ಈಟಿರ್ತನೂ ನೋಡಾಕತ್ತೇನೆ ಅವ್ರನ್ನ. ಹುಬ್ಬಳ್ಳಿಯಾಗಿದ್ದಾಗಿಂದನೂ ನೋಡಾಕತ್ತೀನಿ, ಶಿವಯೋಗ ಮಂದಿರದಾಗಿದ್ದಾಗಿಂದನೂ ನೋಡಾಕತ್ತೀನಿ. ಮುಗ್ಧ ಸ್ವಭಾವ, ಇನ್ನು ಬೆಳೆಯುವಂಥ ವಯಸ್ಸು. ಅದಕ್ಕೆ ನೀವೆಲ್ಲರೂ ಕೂಡ ಮಗನಾಗಿ ಅವರನ್ನು ಜೋಪಾನ ಮಾಡಿಕೊಂಡು ಮಠದ ಕಡೆ ಎಲ್ಲರದು ಕೂಡ ಲಕ್ಷ್ಯ ಇರಲಿ ಅನ್ನುವಂಥದ್ದು ತಮಗೆ ತಿಳಿಸಿ ನಮ್ಮನ್ನು ಕರೆಸಿ ಭಾಳ ಗೌರವದಿಂದ ನಮ್ಮನ್ನು ಕಂಡು ನಮಗೆ ಪ್ರೀತಿಯಿಂದ ಆಮಂತ್ರಣ ಮಾಡಿ ಇಲ್ಲಿ ಕರೆಸಿದಾರ ಅಪ್ಪವರು. ನಿಮ್ಮನ್ನೆಲ್ಲರನ್ನು ನೋಡುವ ಯೋಗನೂ ಕೂಡ ನಂದಾತು. ಬಂದಿದ್ದಕ್ಕೂ ಕೂಡ ನಿಮಗೆಲ್ರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಹಾಕಿ ಹೋಗ್ತಾ ಇದ್ದೀನಿ. ದಯಮಾಡಿ ಈ ಜವಾಬ್ದಾರಿ ಹೇಳಿರುವಂಥ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡೇ ಮಾಡ್ತೀರಿ ಅನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿ ಇದೆ ಅನ್ನುವಂಥ. ಯಾಕಂದ್ರೆ ಒಂದು ಸಲ ಸಂಕಲ್ಪ ಮಾಡಿದ್ನಿ ಅಂದ್ರೆ ಅದು ಆಗೇ ಆಗುತ್ತದು. ನಾನು ಹುಟ್ಟಿದ ಗಳಿಗೇನೋ ಏನೋ ಗೊತ್ತಿಲ್ಲ, ಆದರೆ ಮನಸ್ಸಿನಾಗ ಒಂದು ಸಲ ಸಂಕಲ್ಪ ಆಗ್ತದೆ. ಸಂಕಲ್ಪ ಆಯಿತು ಅನ್ನೋ ಬಂದ ತಕ್ಷಣವೇ ಆಯ್ತು ನನಗದು. ಆದರೆ ಅಲ್ಲಿ ಅಜ್ಜಾರಿಗೆ ಹೇಳಬೇಕಂದೆ, ಅವ್ರಿಗೆ ಹೇಳೋದಕ್ಕಿಂತ ನಿಮಗೆ ಹೇಳೋದು ಭಾಳ ಮುಖ್ಯ ಅನ್ನಿಸ್ತು. ಅದಕ್ಕೆ ಹೊರಗೆ ಬಂದ ಕೆಲಸ ನಿಮ್ಮ ಎಲ್ಲರ ಗಮನಕ್ಕೂ ತಂದ್ವಿ ಅನ್ನುವಂಥದ್ದು ತಮಗೆ ತಿಳಿಸಿ, ಒಳಗಿರುವ ಗದ್ದಿಗೆ ಶಕ್ತಿ ಬಹಳ ಪ್ರಮಾಣದಾಗಿದೆ. ಕಾಮಧೇನು ಕಲ್ಪವೃಕ್ಷ ಇದ್ದಂಥ ಗದ್ದಿಗೆ ಅದು. ಮನಸ್ಸು ಇಚ್ಛೆಯಿಂದ ನೀವು ದಿನಂಪ್ರತಿ ಬೆಳಗ್ಗೆದ್ದು ಗದ್ದಿಗೆ ನಮಸ್ಕಾರ ಮಾಡಿ ಹೋದ್ರಿ ಅಂತಂದ್ರೆ ನಿಮಗೂ ಕೂಡ ಅದು ಏನನ್ನುವಂಥದ್ದು ಗೊತ್ತಾಗ್ತದೆ. ಅಲ್ಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ ಮನ್ಯಾಗ. ಆದರೆ ಅಜ್ಜವರು ಮತ್ತು ಹಿರಿಯರೆಲ್ಲರೂ ತೀರ್ಮಾನ ಮಾಡಿ ಅದೃಷ್ಟದ ಬಾಗಲವನ್ನು ದಯಮಾಡಿ ಓಪನ್ ಮಾಡಿರಿ. ಬುದ್ಧಿ ಅದೃಷ್ಟದ ಬಾಗಲದು. ಅದೇ ಬಾಗಿಲು ಓಪನ್ ಮಾಡಿದಾಗ ಈ ಮಠ ನೋಡ್ರಿ ನೀವು, ಇಡೀ ಇಂಡಿ ತಾಲೂಕಿನೊಳಗೆ ಇದು ಹೆಸರುವಾಸಿಯಾಗಿರುವಂಥ ಇದು ಮಠ ಇದಾಗ್ತದೆ ಅನ್ನುವಂಥದ್ದು ಈ ಮುಖಾಂತರ ತಮಗೆ ತಿಳಿಸಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಒಳ್ಳೆಯದಾಗಲಿ. ಶಿವಂಬಯ್ಯ ಅಜ್ಜವರಿಗೂ ಕೂಡ ಮುಂದೆ ಇಂಥ ಒಳ್ಳೆಯ ಕೆಲಸ ಮಾಡುವ ಶಕ್ತಿ